ಎಲ್ರಿಗೂ ನಮಸ್ಕಾರ. ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ NKR ಟಿವಿ ಕನ್ನಡ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇವತ್ತು ಏನು ವಿಶೇಷ ವಿಚಾರವನ್ನ ನಮ್ಮೆಲ್ಲರಿಗೂ ತಿಳಿಯಪಡಿಸಲಿದ್ದಾರೆ, ಕೇಳೇ ಬಿಡೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂಥ ವಾಚಸ್ಪತಿ ಗುರುಗಳು ನಮ್ಮ ಜೊತೆ ಇದ್ದಾರೆ. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ಗುರುಗಳೇ ಪಂಚಾಂಗ ಶ್ರವಣ ಮಾಡೋಣ. ಆಗಲಿ. ಓಂ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ಎಲ್ಲ ವೀಕ್ಷಕರಿಗೂ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಜೊತೆಯಲ್ಲಿ ಯಾರ್ಯಾರು ಈ ಒಂದು ಅಕ್ಟೋಬರ್ ತಿಂಗಳ 14ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವತ್ ಶಕ್ತಿಯ ಅನುಗ್ರಹದಿಂದ ನಿಮ್ಮೆಲ್ಲರ ಸಂಕಟಗಳು ದೂರವಾಗಲಿ, ಸುಖ ಶಾಂತಿ ನಿಮಗೆ ಪ್ರಾಪ್ತಿಯಾಗಲಿ ಎನ್ನುವ ಪ್ರಾರ್ಥನೆಯನ್ನು ಆ ಪರಮಾತ್ಮನಿಗೆ ಸಲ್ಲಿಸ್ತೇನೆ. ಜೊತೆಯಲ್ಲಿ ಇವತ್ತಿನ ಗ್ರಹಸ್ಥಿತಿಗಳು, ಅದಕ್ಕಿಂತಲೂ ಮೊದಲು ಪಂಚಾಂಗದ ಕಡೆ ಗಮನ ಕೊಡೋಣ. ಇವತ್ತು ತಿಥಿವಾರ ನಕ್ಷತ್ರ ಯೋಗಕರಣ ಏನಿದೆ ನೋಡೋಣ. ಇವತ್ತು ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಮಂಗಳವಾರ. ಇವತ್ತು ಪುನರ್ವಸು ನಕ್ಷತ್ರ ಇದೆ, ಸಿದ್ಧ ಅನ್ನುವಂತಹ ಒಂದು ಯೋಗ ಇದೆ, ಹಾಗೆಯೇ ಕೌಲವ ಅನ್ನುವ ಕರಣ ಇರತಕ್ಕಂಥದ್ದು. ಇದು ಇವತ್ತಿನ ಪಂಚಾಂಗವಾದರೆ ಗ್ರಹಸ್ಥಿತಿ ಹೇಗಿದೆ ಅಂತ ನೋಡೋದಾದರೆ, ಮೇಷ ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಚಂದ್ರ, ಸಿಂಹದಲ್ಲಿ ಕೇತು, ಕನ್ಯಾದಲ್ಲಿ ರವಿ ಶುಕ್ರ, ತುಲಾ ರಾಶಿಯಲ್ಲಿ ಬುಧ ಮಂಗಳ. ವೃಶ್ಚಿಕ ಧನು ಮಕರ 3 ರಾಶಿಯಲ್ಲೂ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭದಲ್ಲಿ ರಾಹು, ಹಾಗೆ ಮೀನ ರಾಶಿಯಲ್ಲಿ ಶನೇಶ್ವರ ಇರತಕ್ಕಂಥದ್ದು. ಇದು ಇವತ್ತಿನ ಗ್ರಹಸ್ಥಿತಿ. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಗಳೇ, ಮೊದಲಿಗೆ ಮೇಷ ರಾಶಿಯಿಂದ ಮೊದಲುಗೊಂಡು 12 ರಾಶಿಯವರೆಗೂ ಹೇಗಿದೆ ಈ ದಿನ ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕೇಂದ್ರ ಸ್ಥಾನದಲ್ಲಿರ್ತಕ್ಕಂತಹ ಚಂದ್ರ ಉತ್ತಮವಾದಂತಹ ಒಂದು ಫಲವನ್ನು ಸೂಚಿಸ್ತಾನೆ. ಅವನಿಗೆ ವ್ಯಯಭಾವದಲ್ಲಿ ಗುರು ಇರೋದರಿಂದ ಸ್ವಲ್ಪ ಮಟ್ಟಿಗೆ ಅಸಮಾಧಾನದ ಮನಸ್ಥಿತಿಯಾಗಿ ಕಾಣಿಸುತ್ತೆ, ಅಷ್ಟೇ ಬಿಟ್ಟರೆ ಮತ್ತು ಇವತ್ತಿನ ದಿನ ಚೆನ್ನಾಗೇ ಇದೆ. ಪಂಚಮದಲ್ಲಿ ಕೇತು ಕೂಡ ಇದ್ದಾನೆ. ಇವತ್ತು ಅಷ್ಟಮಿ ಮಂಗಳವಾರ 2 ಒಟ್ಟಾಗಿ ಬಂದಿದ್ದರೂ ಕೂಡ ನಿಮ್ಮ ರಾಶ್ಯಾಧಿಪತಿಯೇ ಮಂಗಳನಾಗಿರೋದರಿಂದ ಮಂಗಳಕರವಾಗಿರತಕ್ಕಂಥ ಒಂದು ದಿನವನ್ನಾಗಿ ನೀವಿವತ್ತು ಮಾಡಿಕೊಳ್ಳಿಕ್ಕೆ ಅವಕಾಶ ಉಂಟು. ಪುನರ್ವಸು ನಕ್ಷತ್ರ ಇದೆ, ಹಾಗಾಗಿ ಎಲ್ಲಾದರೂ ಅರಳಿ ಮರ, ಅಶ್ವತ್ಥ ವೃಕ್ಷ ಅಂತ ನಾವು ಹೇಳ್ತೇವೆ, ಅದರ ಪ್ರದಕ್ಷಿಣೆ ಇತ್ಯಾದಿಗಳನ್ನು ಮಾಡಿ ಬಾಧಾ ನಿವೃತ್ತಿ, ನಿಮಗೇನು ಸಮಸ್ಯೆ ಇದೆಯೋ ಆ ಸಮಸ್ಯೆಯಿಂದ ಪರಿಹಾರ ಮಾಡಿಕೊಡು ಅಂತ ಕೇಳಿ ಒಂದು ತಾಮ್ರದ ಚೊಂಬಿನಲ್ಲಿ 1 ಲೀಟರ್ನ ಹತ್ತಿರ ಆಗುವಷ್ಟು ನೀರು ಹಿಡಿಯುವಂಥ ಪಾತ್ರೆ ಆಗಿರಬೇಕು. ಅದಕ್ಕೆ ಅರಿಶಿನ ಕುಂಕುಮ ಇತ್ಯಾದಿಗಳನ್ನು ಹಾಕಿ ಗಂಗಾ ಪೂಜೆಯನ್ನು ಮಾಡಿ 16 ಸುತ್ತು ಪ್ರದಕ್ಷಿಣೆಯನ್ನು ಅಶ್ವತ್ಥ ಮರಕ್ಕೆ ಮಾಡಿ ಆ ಒಂದು ನೀರನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿ ಬಂದಲ್ಲಿ ಸಾಕಷ್ಟು ನಿಮಗೆ ಸಮಾಧಾನ ಕೂಡ ದೊರಕುತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ ಮುಂದೆಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ದಿನ. ಬಹಳ ಉತ್ತಮವಾದ್ದು ಅಂತ ಹೇಳಲಿಕ್ಕೂ ಬರೋದಿಲ್ಲ, ಹಾಗೆಯೇ ತುಂಬ ಕನಿಷ್ಠವಾದ್ದು ಅಂತೂ ಹೇಳಲಿಕ್ಕೆ ಬರೋದಿಲ್ಲ. ತೃತೀಯ ಭಾವದಲ್ಲಿ ಚಂದ್ರ ಇರೋದರಿಂದ ಅವನಿಗೆ ಯಾವುದೇ ಬೇರೆ ಪಾಪಗ್ರಹಗಳ ದೃಷ್ಟಿಯೂ ಇಲ್ಲದೆ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನ ಪ್ರಾಪ್ತಿ ಮಾಡಿಕೊಳ್ಳಬಹುದು. ಮತ್ತು ಪೂರ್ಣವಾದಂತಹ ಬಲಿಷ್ಠ ಗುರುವಿನ ಒಂದು ಸಹಯೋಗ ವೃಷಭ ರಾಶಿಯವರಿಗೆ ಪೂರ್ಣವಾಗಿದೆ. ರಾಶ್ಯಾಧಿಪತಿ ಪಂಚಮದಲ್ಲಿ ಅಸ್ತನಾಗಿರೋದರಿಂದ ದೇವತಾ ಕಾರ್ಯದಲ್ಲಿ ಪುಣ್ಯ ಸಂಪಾದನೆ ಸಂಬಂಧಪಟ್ಟು ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಮೇಲೆ ಒಂದು ಥರದ ಗಮನ ಕೊಡ್ತಕ್ಕಂಥದ್ರಲ್ಲಿ ಡಿಸ್ಟರ್ಬ್ ಆಗ್ತಕ್ಕಂಥದ್ದು, ಶ್ರದ್ಧೆ ಇತ್ಯಾದಿಗಳು ವ್ಯತ್ಯಾಸವಾಗ್ತಕ್ಕಂಥ ಲಕ್ಷಣವಾಗಿ ಕಾಣಿಸುತ್ತೆ. ವೃಷಭ ರಾಶಿಯ ವಿದ್ಯಾರ್ಥಿಗಳು ಬೇರೆ ಹಾಬಿಗಳಿಗೆ, ಸಿನಿಮಾ ಇತ್ಯಾದಿಗಳಿಗೋಸ್ಕರ ಸಮಯವನ್ನು ಹಾಳು ಮಾಡ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಜೀವನದಲ್ಲಿ ಏನನ್ನು ಬೇಕಾದರೂ ಕಳ್ಕೊಂಡ್ರೆ ಪುನಃ ಪಡ್ಕೊಳ್ಳೋಂಥ ಪ್ರಯತ್ನ ಮಾಡಬಹುದು. ಖಂಡಿತವಾಗೂ ಸ್ವಲ್ಪ ಆಲ್ಟರ್ನೇಟಿವ್ ಆಗಿಯೂ ಸಿಗುತ್ತೆ. ಆದರೆ
ಸಮಯ ಮಾತ್ರ ಸಿಕ್ಕೋದಿಲ್ಲ. ಒನ್ಸ್ ಇಟ್ ಗಾನ್ ಗಾನ್, ಒಂದು ಸಾರಿ ಹೋದರೂ ಹೋಯ್ತು. ಹಾಗಾಗಿ ಯೋಚನೆ ಮಾಡ್ಕೊಳ್ಳಿ, ಸಮಯ ಮತ್ತೆ ಸಿಕ್ಕೋದಿಲ್ಲ. ಹಾಗಾಗಿ ಸಮಯಕ್ಕೆ ತುಂಬ ಬೆಲೆಯನ್ನು ಕೊಡಬೇಕಾಗತ್ತೆ. ಏನು ಮಾಡಬೇಕು ಇವತ್ತು ಅಂತಂದರೆ ಸೂರ್ಯನ ಆರಾಧನೆಯನ್ನು ಮಾಡ್ಕೊಳ್ಳಿ. ಸೂರ್ಯ ಆರಾಧನೆಯಿಂದ ಸಾಕಷ್ಟು ಸಮಾಧಾನವೂ ಸಿಕ್ಕತ್ತೆ, ಚೈತನ್ಯವೂ ಸಿಕ್ಕತ್ತೆ, ಜೊತೆಯಲ್ಲಿ ಚುರುಕುತನ ಅಂತಕ್ಕಂಥದ್ದು ಸಿಕ್ಕತ್ತೆ. ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಪೂರ್ಣವಾಗಿರ್ತಕ್ಕಂಥ ಬಲಿಷ್ಠ ಗುರು ರಾಶಿಯಲ್ಲಿದ್ದಾನೆ, ಜೊತೆಯಲ್ಲಿ ದ್ವಿತೀಯದಲ್ಲಿ ಚಂದ್ರ ಬಂದಿದ್ದಾನೆ. ಹಾಗಾಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತಕ್ಕಂತಹ ಕೆಲವು ಫಲಗಳು ಉಂಟು. ವ್ಯಯಭಾವಕ್ಕೆ ಶನೈಶ್ಚರನ ದೃಷ್ಟಿ ಇರೋದರಿಂದ ಹಣಕಾಸಿನ ವಿಚಾರದ ಸ್ವಲ್ಪ ಅಡಚಣೆ ಆಗ್ಬೋದು, ಸ್ವಲ್ಪ ಕೈ ಬಿಗಿ ಆಗ್ತಕ್ಕಂಥ ಲಕ್ಷಣಗಳು ಕಾಣಿಸಬಹುದು. ಕೌಟುಂಬಿಕವಾದಂಥ ವಾತಾವರಣ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭಿವೃದ್ಧಿಗೆ ಕೂಡ ಪರಿಸ್ಥಿತಿ ಅಂತಕ್ಕಂಥದ್ದು ಚೆನ್ನಾಗಿದೆ. ಚಂದ್ರ ಚತುರ್ಥದಲ್ಲಿರ್ತಕ್ಕಂತಹ ಮಂಗಳನಾಗಿರೋದ್ರಿಂದ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸವಾಗಬಹುದಾಗಿರುತ್ತೆ. ತಾಯಿಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಗಮನ ಕೊಡಿ. ಅಗತ್ಯ ಬಿದ್ದರೆ ವೈದ್ಯರ ಹತ್ರ ತೋರಿಸಿ ಅದಕ್ಕೆ ಬೇಕಾದ ಚಿಕಿತ್ಸೆ ಇತ್ಯಾದಿಗಳನ್ನು ಮಾಡಿಸ್ಕೊಳ್ಳಿ. ಶುಭವಾಗಲಿ. ಆರಾಧನೆ ವಿಚಾರ ಬಂದಾಗ ಮೃತ್ಯುಂಜಯ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ರಾಶ್ಯಾಧಿಪತಿ ರಾಶಿಗೆ ಪ್ರವೇಶ ಮಾಡಿದ್ದಾನೆ. ಷಷ್ಠಾಧಿಪತಿಯಾದವನು ವ್ಯಯದಲ್ಲಿದ್ದಾನೆ. ಸಾಲಾದಿ ಬಾಧಾ ನಿವೃತ್ತಿ ಆಗ್ತಕ್ಕಂಥ ಯೋಗಗಳು ಕಾಣಿಸುತ್ತೆ. ಸಮಸ್ಯೆಗಳು ಪರಿಹಾರವಾಗ್ತಕ್ಕಂಥ ಲಕ್ಷಣಗಳು ಕಾಣಿಸುತ್ತೆ. ಭಾಗ್ಯದಲ್ಲಿ ಶನಿ ಇರೋದರಿಂದ ತಂದೆಯಿಂದ ಇನ್ನಷ್ಟು ಸಹಕಾರಗಳು ಸಿಗ್ತಕ್ಕಂಥ ಲಕ್ಷಣಗಳು ಉಂಟು. ಕರ್ಕಾಟಕಕ್ಕೆ 8ನೇ ಮನೆಯಲ್ಲಿ ರಾಹು ಇದ್ದಾನೆ. ಹಾಗಾಗಿ ಯಾರಿಗೆ ಮೂಲವ್ಯಾಧಿ ಮೊದಲಾದಂತಹ ಸಮಸ್ಯೆಗಳಿರಬಹುದು ಕರ್ಕಾಟಕ ರಾಶಿಯವರಿಗೆ, ಅವರಿಗೆ ಸ್ವಲ್ಪ ತೀವ್ರತರವಾದ ತೊಂದರೆ ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಅದು ಬಿಟ್ಟರೆ ದ್ವಿತೀಯ ಭಾವದಲ್ಲಿ ಕೇತು, ಕಣ್ಣಿನ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆ ಇರ್ತಕ್ಕಂಥವರಿಗೆ ಅದು ಸರಿಯಾಗ್ತಕ್ಕಂಥ ಲಕ್ಷಣ. ಅಂದರೆ ತಾತ್ಕಾಲಿಕವಾಗಿರ್ತಕ್ಕಂಥ ಸಮಸ್ಯೆ ಆಗಿದ್ದರೆ ಅದರ ಪರಿಹಾರ ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಉಳಿಕೆಯಂತೆ ಕರ್ಕಾಟಕ ರಾಶಿಯವರಿಗೇನಂತ ಬಹಳ ದೊಡ್ಡ ಸಮಸ್ಯೆ ಅಂತಕ್ಕಂಥದ್ದು ಕಾಣಿಸೋದಿಲ್ಲ. ತಾಯಿಯ ಆರೋಗ್ಯದ ಒಂದೇ ಸ್ವಲ್ಪ ಕ್ರಿಟಿಕಲ್ ಆಗ್ತಕ್ಕಂಥ ಲಕ್ಷಣಗಳು ಕಾಣಿಸುತ್ತೆ. ಎಚ್ಚರಿಕೆಯಿಂದ ಇರಿ. ಬೇಕಾಗಿರತಕ್ಕಂಥ ಔಷಧೋಪಚಾರವನ್ನು ಮಾಡಿಸ್ಕೊಳ್ಳಿ. ಇದರ ಜೊತೆಯಲ್ಲಿ ಧನ್ವಂತರಿಯ ಪೂಜೆಯನ್ನು ಮಾಡಿಸ್ಕೊಳ್ಳಿ. ಶುಭವಾಗಲಿ. ಗುರುಗಳೇ, ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಇವತ್ತು ಯಾವ ವಿಶೇಷವಾದ ಕ್ಷೇತ್ರದ ಐತಿಹ್ಯದ ಕುರಿತಾಗಿ ತಿಳಿಸ್ತಾ ಇದ್ದೀರಾ? ಕ್ಷೇತ್ರದ ಬಗ್ಗೆ ಮೊದಲು ವಿಷಯ ತಿಳಿಸ್ಕೊಂಡ್ಬಿಡೋಣ ಅಲ್ವಾ, ಆಮೇಲೆ ಹೋಗೋಣ ವಿಚಾರಕ್ಕೆ. ಇದುವರೆಗೆ ತಿಳಿಸಿದ ರೀತಿ ಬೇರೆ, ಇವತ್ತು ಹೊಸ ರೀತಿಯಲ್ಲಿ ತಿಳಿಸ್ತೀನಿ. ನಮ್ಮ ಬೆಂಗಳೂರು ಮಹಾನಗರದ ಗ್ರಾಮ ದೇವತೆ ಅಣ್ಣಮ್ಮ ದೇವಿಯ ಕ್ಷೇತ್ರದ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಳೋಣ. ಕ್ಷೇತ್ರದ ಬಗ್ಗೆ ಹಿನ್ನೆಲೆ ಮೊದಲು ತಿಳ್ಕೊಳ್ಳೋಣ. ಯಾಕೆಂದರೆ ಏನಾಗಿದೆ, ಬೆಂಗಳೂರು ನಗರದಲ್ಲಿ ಹಳೆಯ ದೇವಸ್ಥಾನಗಳು ಸಾಕಷ್ಟಿದೆ. ನಿನ್ನೆ ದಿವಸ ನಾವು ನೋಡಿದ ಹಾಗೆ ಕಾಡು ಮಲ್ಲೇಶ್ವರನ ಬಗ್ಗೆ ನೋಡಿದ್ವಿ. ಹಾಗೆ ನಾವು ಉತ್ತರಹಳ್ಳಿ ಕಡೆಗೆ ಹೋದರೆ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನ ಇದೆ. ಕೆಲವು ದಿನಗಳ ಹಿಂದೆ ಬನಶಂಕರಿ ಬಗ್ಗೆ ಹೇಳಿದ್ರಿ ಅಲ್ವಾ. ಹೀಗೆ ಅನೇಕ ಹಳೆಯ ದೇವಸ್ಥಾನಗಳೆಲ್ಲವೂ ಇದ್ದರೂ ಕೂಡ ಅಣ್ಣಮ್ಮ ದೇವಿಯ ದೇವಸ್ಥಾನವೇ ಗ್ರಾಮ ದೇವತೆ ಆಯಿತು ಯಾಕೆ ಅನ್ನೋದನ್ನು ನಾವು ನೋಡ್ಕೊಳ್ಬೇಕಲ್ವಾ. ಇಲ್ಲಿ ಏನಾಗುತ್ತೆ, ನಾವು ಕೆಂಪೇಗೌಡರ ಕಾಲಕ್ಕಿಂತ ಸ್ವಲ್ಪ ಹಿಂದೆ ಹೋಗ್ಬೇಕಾಗತ್ತೆ. ಆ ಕಾಲದಲ್ಲಿ ಈ ಬೆಂಗಳೂರು ನಗರ ಅಂತಕ್ಕಂಥದ್ದೇನಾಗಿದ್ದಿರಬಹುದು ಅಂತ ಊಹೆ ಮಾಡಿದರೆ ನಾವು, ಕೆಲವು ಜಾಗಗಳಲ್ಲಿ ಬಯಲು, ಕೆಲವು ಜಾಗ ಬೆಟ್ಟ, ಗುಡ್ಡಗಾಡು ಪ್ರದೇಶ ಇದು ಬೆಂಗಳೂರು. ಯಾರಾದರೂ ಹೇಳಿದರೆ ಇವತ್ತು ಬಹುಶಃ ನಂಬಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರು ನಗರದ ಪ್ರತಿಯೊಂದು ಕಡೆಯಲ್ಲೂ ಕೂಡ ಇವತ್ತು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಸಮತಟ್ಟಾದ ಪ್ರದೇಶವೇ ಹೌದೇನೋ ಬೆಂಗಳೂರು ಅನ್ನೋ ಮಟ್ಟಿಗೆ ಆಗಿಬಿಟ್ಟಿದೆ. ಆದರೆ ನಾವು ರಸ್ತೆಗಳನ್ನು ನೋಡಿದರೆ ಗೊತ್ತಾಗ್ತದೆ. ಕೆಲವು ಕಡೆಯಲ್ಲಿ ನಾವು ಅಪ್ ಸಿಗ್ತದೆ ನಮಗೆ, ಕೆಲವು ಕಡೆ ಡೌನ್ ಸಿಗ್ತದೆ ಅಲ್ವಾ. ಅನೇಕ ಕಡೆಗಳಲ್ಲಿ ನಮಗೆ ನೋಡಿದರೆ ಗೊತ್ತಾಗ್ತದೆ ಇದು ಒಂದು ಕಾಲದಲ್ಲಿ ಸ್ವಲ್ಪ ಬೆಟ್ಟವಾಗಿದ್ದಿರಬಹುದು, ಇದು ಕಣಿವೆ ಪ್ರದೇಶ ಆಗಿದ್ದಿರಬಹುದು. ನಮ್ಮ ಮೊದಲ ಮಲ್ಲೇಶ್ವರ ಇರ್ಬೋದು, ಅಥವಾ ಹನುಮಂತ ನಗರದ ಪ್ರದೇಶ ಇರ್ಬೋದು. ಕೆಲವು ಪ್ರದೇಶಗಳಲ್ಲಿ, ವಿಜಯನಗರದ ಕೆಲವು ಪ್ರದೇಶಗಳಲ್ಲೆಲ್ಲ ಓಡಾಡಿದರೆ ಎತ್ತರ ತಗ್ಗಾಗಿರ್ತಕ್ಕಂಥ ಏರಿಳಿತಗಳು ನಮಗೆ ಸಿಗ್ತದೆ. ಬೆಟ್ಟ ಗುಡ್ಡಗಳಿದ್ದಂಥ ಅಥವಾ ಹೊಲ ಗದ್ದೆಗಳಿದ್ದಂಥ ತೋಟಗಳಿದ್ದಂಥ ಪ್ರದೇಶವಾಗಿದ್ದಿರಬಹುದು ಹಿಂದೆ ಅಂತ ಊಹಿಸಬಹುದಾದರೆ, ಇದೇ ಬೆಂಗಳೂರು ನಗರದ ಈಗ ಎಲ್ಲಿ ಅಣ್ಣಮ್ಮ ದೇವಿಯ ದೇವಸ್ಥಾನ ಎಲ್ಲಿದೆಯೋ ಆ ಪ್ರಾಂತ್ಯ ಒಂದು ಕಾಲದಲ್ಲಿ ಹೊಲ. ಮುನಿಸ್ವಾಮಪ್ಪ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ
ಒಂದು ತೋಟ, ಜಮೀನು, ಆತನ ಜಮೀನಾಗಿತ್ತು ಅದು ಅಲ್ಲಿ. ಮತ್ತು ಅದೇ ಸ್ವಲ್ಪ ಈ ಕಡೆ ಭಾಗದಲ್ಲಿ, ಅಲ್ಲಿಂದ ಒಂದು 3-4 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಈಗ ನಾವೇನು ವೃಷಭಾವತಿ ನದಿಯ ಉಗಮ ಸ್ಥಾನ ಅಂತ ಏನು ಹೇಳ್ತೇವಲ್ಲ, ಆ ವೃಷಭಾವತಿ ನದಿಯ ಉಗಮ ಸ್ಥಾನ. ಹಾಗಾಗಿ ನೀರಾವರಿ ಹೇರಳವಾಗಿ ನೀರಿನ ವ್ಯವಸ್ಥೆ ಇದ್ದಂತಹ ಒಂದು ಪ್ರದೇಶ ಆಗಿತ್ತು, ನದಿಗಳಿದ್ವು. ಹಾಗಾಗಿ ಕೃಷಿ ಚಟುವಟಿಕೆಗಳೆಲ್ಲ ಯಥೇಷ್ಟವಾಗಿ ನಡೀತಿದ್ದಂಥ ಒಂದು ಕಾಲದಲ್ಲಿ ಮುನಿಸ್ವಾಮಪ್ಪ ಮತ್ತು ಅಣ್ಣಪ್ಪ ಅಂತಕ್ಕಂಥ ಅಣ್ಣತಮ್ಮಂದಿರು ಕೃಷಿಕರು, ಜಮೀನಿನಲ್ಲಿ ಕೃಷಿ ಕೆಲಸಗಳನ್ನು ಮಾಡಿಕೊಂಡಿದ್ದಂಥವ್ರು. ಇವರು ಒಂದು ದಿನ ತಮ್ಮ ಕೃಷಿ ಚಟುವಟಿಕೆಗಳನ್ನೆಲ್ಲ ಜಮೀನಲ್ಲಿ ಮುಗಿಸ್ಕೊಂಡು ಮನೆಗೆ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭ, ಅವರ ಜಮೀನಿನ ತುದಿಯ ಭಾಗದಲ್ಲಿ ಸ್ವಲ್ಪ ಎತ್ತರ ದಿಣ್ಣೆಯ ಥರದ ಒಂದು ಪ್ರದೇಶ, ಅಲ್ಲೊಂದಿಷ್ಟೆಲ್ಲ ಹಣ್ಣಿನ ಗಿಡಗಳನ್ನು ನೆಟ್ಟಿದ್ರು. ಹೇರಳವಾಗಿರ್ತಕ್ಕಂಥ ಹಣ್ಣಿನ ಗಿಡಗಳು ಎಲ್ಲ ಆ ಕಾಲದಲ್ಲಿ ಯಾವ್ಯಾವ ಹಣ್ಣು ಈಗಿನಂತೆಯೇ, ಮತ್ತೇನೇನು ಆ ಕಾಲ ಅಂತ ಅಂದ್ಕೊಳ್ಳೋ ವಿಶೇಷ ಏನಿಲ್ಲ. ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಒಂದು 4-8 ಜಾತಿಯ ಹಣ್ಣುಗಳು. ವಿಶೇಷವಾಗಿ ಮಾವು, ಹಲಸು, ಸೀಬೆ, ಚಕ್ಕೋತ ಅಥವಾ ಕಿತ್ತಳೆ, ಮೂಸಂಬಿ ಇತ್ಯಾದಿ. ಈ ಹಣ್ಣುಗಳೆಲ್ಲ ಹೇರಳವಾಗಿ ಬೆಳೆದಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ನಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಅಶರೀರವಾಣಿ ಕೇಳಿಸುತ್ತೆ ಮುನಿಸ್ವಾಮಪ್ಪ ಮತ್ತು ಅಣ್ಣಪ್ಪ ಅವರಿಗೆ. ಏನಪ್ಪ ಅಂತಂದರೆ, 7 ಜನ ನನ್ನ ಸಹೋದರಿಯರೊಂದಿಗೆ ನಾನು ಇಲ್ಲಿ ನೆಲೆಸಿದ್ದೇನೆ, ನನಗೆ ಈ ಪ್ರಾಂತ್ಯದಲ್ಲಿ ಒಂದು ಗುಡಿಯನ್ನು ನಿರ್ಮಾಣ ಮಾಡು ನೀನು ಅಂತ ಆಜ್ಞಾಪಿಸುವಂತಹ ಒಂದು ಅಶರೀರವಾಣಿ ಮುನಿಸ್ವಾಮಪ್ಪ ಮತ್ತು ಅಣ್ಣಪ್ಪ ಅವರಿಗೆ ಕೇಳಿಸುತ್ತೆ. ಆ ಸಂದರ್ಭದಲ್ಲಿ ಅವರು ಆ ಜಾಗವನ್ನು ಗುರುತಿಟ್ಕೊಳ್ತಾರೆ. ಆ ನಂತರದಲ್ಲಿ ಶ್ರಮವಹಿಸಿ ಅನೇಕ ದಿವಸಗಳ ಕಾಲ ಕಷ್ಟಪಟ್ಟು ಅಲ್ಲಿ ಒಂದು ಆಲಯವನ್ನು ನಿರ್ಮಾಣ ಮಾಡ್ತಾರೆ. ಹಣ್ಣಿನ ತೋಟಗಳ ಮಧ್ಯದಲ್ಲಿ ಸಪ್ತಮಾತೃಕೆಯರೊಂದಿಗೆ ಇರತಕ್ಕಂತಹ ದೇವಿಯಾದ್ರಿಂದ ಅದು ಹಣ್ಣಮ್ಮ ದೇವಿ ಅಂತಲೇ ಹಣ್ಣಿನ ತೋಟದಲ್ಲಿ ಮಧ್ಯದಲ್ಲಿ ಇದ್ದಂಥವಳಾದ್ರಿಂದ ಹಣ್ಣಮ್ಮ ಅನ್ನುವ ಹೆಸರೇ ಅದಕ್ಕೆ ಆರಂಭದ ಹಂತದಲ್ಲಿ. ಅದು ಹಣ್ಣಮ್ಮ ದೇವಿ ಅಂತಕ್ಕಂಥ ಹೆಸರಿನಿಂದಲೇ ಆಕೆಯನ್ನು ಕರೆದ್ರು. ಆ ನಂತರದಲ್ಲಿ ಕಾಲಕ್ರಮೇಣ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಶಬ್ದಗಳು ಅಪಭ್ರಂಶವಾಗ್ತದೆ. ಈಗ ಬೆಂದ ಕಾಳೂರು ಹೋಗಿ ಬೆಂಗಾಳೂರು ಆಗಿ ಬೆಂಗಳೂರು ಬ್ಯಾಂಗ್ಳೂರ್ವರೆಗೆ ಆಗೋಯ್ತು. ಹಿಂದಿಯವರು ಬಂಗ್ಳೂರು ಅಂತಾರಲ್ವ, ಹಾಗೆ ಮಹಿಷಪುರ, ಮಹಿಷೂರು, ಆ ನಂತರ ಇವತ್ತು ಮೈಸೂರು ಆಗಿದೆ. ಹಾಗೆ ಇದು ಕೂಡ ಹಣ್ಣಮ್ಮ ದೇವಿ ಅಂಥೇಳಿ ಪ್ರತಿಷ್ಠಾಪನೆ ಆದಂಥ ಅಮ್ಮನವರು ಆ ನಂತರ ಕಾಲಕ್ರಮೇಣ ಅಪಭ್ರಂಶವನ್ನು ಹೊಂದಿ ಇವತ್ತು ಅಣ್ಣಮ್ಮ ಅನ್ನುವಂಥ ರೀತಿಯ ಹೆಸರಿನಲ್ಲಿ ಅಲ್ಲಿ ಇವತ್ತೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಸನ್ನಿಧಾನವನ್ನು ಕೊಟ್ಟು ಬೆಂಗಳೂರಿನ ಗ್ರಾಮ ದೇವತೆ. ಆನಂತರದಲ್ಲಿ ಕೆಂಪೇಗೌಡರು ಬರ್ತಾರೆ, ದರ್ಶನ ಮಾಡ್ತಾರೆ, ಅಲ್ಲಿ ನೆಲೆ ನಿಲ್ಲಿಸ್ತಾರೆ, ಅದರ ಜೀರ್ಣೋದ್ಧಾರ ಮಾಡ್ತಾರೆ, ಬೆಂಗಳೂರು ನಗರ ನಿರ್ಮಾಣ ಮಾಡ್ತಾರೆ. ಇವತ್ತು ನಾವೆಲ್ಲರೂ ಬೆಂಗಳೂರಿನಲ್ಲಿ ಆ ಅಣ್ಣಮ್ಮ ದೇವಿಯ ಅಥವಾ ಹಣ್ಣಮ್ಮ ದೇವಿಯ ಅನುಗ್ರಹ ಮತ್ತು ಕೆಂಪೇಗೌಡರ ಶ್ರಮದಿಂದ ಇವತ್ತು ನಮಗೊಂದು ಒಳ್ಳೆಯ ಜೀವನ ಬೆಂಗಳೂರಿನಲ್ಲಿ ಸಿಕ್ಕಿದೆ ಅನ್ನೋದು ಸತ್ಯ. ಎಂತಹ ಪುಣ್ಯ ಪುರುಷ ಗುರುಗಳೇ, ನಾಡಪ್ರಭು, ಧರ್ಮಪ್ರಭು ಕೆಂಪೇಗೌಡರನ್ನ ಬೆಂಗಳೂರಿನಲ್ಲಿರೋ ಎಲ್ಲಾ ನಿವಾಸಿಗಳು ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಗೌರವಿಸ್ತೇವೆ, ಖಂಡಿತವಾಗಲೂ ನೆನಪಿಸಿಕೊಂಡು ಗೌರವಿಸ್ತೇವೆ. ಬರೀ ಕೆಂಪೇಗೌಡರ ಜಯಂತಿ ಅಂತಲ್ಲ, ಎಂತಹ ಒಂದು ದೂರದೃಷ್ಟಿಯನ್ನು ಇರಿಸಿಕೊಂಡಂತಹ ಪ್ರತಿಯೊಬ್ಬ ಹಿಂದಿನ ಸಾಧಕರು, ಪ್ರತಿಯೊಬ್ಬರು ಕೆಂಪೇಗೌಡರು, ನಾವು ಅವರನ್ನ ಗೌಡರು ಅಂತ ಕನ್ಸಿಡರ್ ಮಾಡೋದಿಲ್ಲ. ಎಲ್ಲರಿಗೂ ಉಪಕಾರ ಮಾಡಿದಂತಹ ಜೀವ. ಹಾಗಾಗಿ ಅವರಿಗೆ ಗೌರವ ಸಲ್ಲಲೇಬೇಕು. ಕನಕದಾಸರಿರಬಹುದು, ಪುರಂದರದಾಸರಿರಬಹುದು, ಅಥವಾ ಬೇರೆ ಬೇರೆ ಎಲ್ಲರೂ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು, ಬಸವಣ್ಣನವರು, ಹೀಗೆ ಎಲ್ಲರೂ ಯಾಕೆ ಸ್ಮರಿಸ್ಕೊಳ್ತೀವಿ ಅಂದ್ರೆ ಅವರು ಅವರಿಗಾಗಿ ಏನು ಮಾಡಲಿಲ್ಲ. ಖಂಡಿತ ಹೌದು. ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಜನರಿಗೋಸ್ಕರವಾಗಿ ಅವರು ತಮ್ಮ ಸಮಸ್ತವನ್ನು, ನಾಲ್ವಡಿ ಕೃಷ್ಣರಾಜ ಒಡೆಯರಂಥವರು, ರಾಣಿ ನಂಜರಾಜಮ್ಮಣ್ಣಿ ಮಹಾರಾಣಿ ಅವರೆಲ್ಲ ತಮ್ಮ ಮೈ ಮೇಲಿದ್ದ ಒಡವೆಗಳನ್ನು ಕೂಡ ಕಿತ್ತು ತೆಗೆದುಕೊಟ್ಟು ನೀವು ರಾಷ್ಟ್ರವನ್ನು ಉದ್ಧಾರ ಮಾಡಿ, ರಾಜ್ಯಕ್ಕೆ ಜನರಿಗೆ ಬೇಕಾದ್ದನ್ನು ಮಾಡಿ ಅಂತೇಳಿ ಅಂದ್ರಂತೆ. ಗುರುಗಳೇ, ಇತ್ತೀಚಿನ ದಿನದಲ್ಲಿ ಒಂದು ರೀತಿಯ ಏನ್ ಹೇಳ್ತಾರೆ, ರೆಕ್ಟಾಂಗಲ್ ಶೇಪ್ ನಲ್ಲಿರುವಂತಹ ಕಲ್ಲುಗಳನ್ನ ಕೆಲವರು ನೋಡ್ತೀರಾ, ಹಾಕೊಳ್ಳೋದನ್ನ ಕ್ರಿಸ್ಟಲ್ ಸ್ಟೋನ್ ಅಂತ ಹೇಳ್ತಾರೆ. ಆಯತಾಕಾರ, ಇಷ್ಟು ದೊಡ್ಡದು ಅಥವಾ ಚಿಕ್ಕದು ಅಥವಾ ಬೇರೆ 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 ಆಕಾರದಲ್ಲಿ ಇರುತ್ತೆ ಅದು. ಇದು ನಮ್ಮ ಸಂಪ್ರದಾಯ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಒಂದ್ ರೀತಿ ಪಾಶ್ಚಿಮಾತ್ಯ ದೇಶದಿಂದ ಬಂದಿರುವಂತದ್ದು ಅಂತ ನಾವು ಗಮನಿಸಬಹುದು. ಅಂದ್ರೆ ಈಗ ನಾವು ಹೇಗೆ ಜ್ಯೋತಿಷ್ಯ ಅಂತ ಹೇಳ್ತೀವಿ, ಕೆಲವರು ಟ್ಯಾರೋ ರೀಡಿಂಗ್ ಅಂತ ಹೇಳ್ತಾರೆ, ಕಾರ್ಡ್ಸ್ ಗಳನ್ನ. ಅಂತಹವರು
ಹೇಳುವಂತಹ ಕ್ರಿಸ್ಟಲ್ ಸ್ಟೋನ್ಸ್ ಈಗ ಬಹಳ ಚಾಲ್ತಿಯಲ್ಲಿದೆ. ಅದು ನೆಗೆಟಿವಿಟೀಸ್ನ ನಕಾರಾತ್ಮಕ ಅಂಶಗಳನ್ನ ದೂರ ಇಡುತ್ತೆ ಅಂತ ಹೇಳಲಾಗತ್ತೆ. ಸೊ ಅದರ ಧಾರಣೆಯಿಂದ ಏನು ಡಿಫ್ರೆನ್ಸ್ ಆಗ್ಬೋದು ಜೀವನದಲ್ಲಿ, ಏನ್ ಬದಲಾವಣೆ ಆಗತ್ತೆ? ನೋಡಿ, ನಮ್ಗೆಲ್ಲರಿಗೂ ಒಂದು ವಿಚಾರ ಗೊತ್ತಿದೆ. ಏನು ಅಂತಂದ್ರೆ, ಇವತ್ತು ನಾವು ನವಗ್ರಹಗಳಿಗೆ ಸಂಬಂಧಪಟ್ಟು ಬರ್ತಕ್ಕಂಥ ಮಾಣಿಕ್ಯ ಇರ್ಬೋದು, ಅಥವಾ ಪುಷ್ಯರಾಗ ಇರ್ಬೋದು, ನೀಲ, ಗೋಮೇಧಕ, ವೈಡೂರ್ಯ ಇತ್ಯಾದಿ ಹರಳುಗಳೇನಿದಾವಲ್ಲ, ಚಿಕ್ಕದ್ ಹಾಕೋತಿದ್ವಿ ಅಲ್ವಾ? ಹಾ, ಇವೆಲ್ಲವೂ ಕಲ್ಲೇನೆ ಅಲ್ವಾ? ಇವ್ರು ಹಾಕೊಳ್ಳೋ, ನೀವು ಕ್ರಿಸ್ಟಲ್ ಅಂತ ಹೇಳ್ತೀರಲ್ಲ, ಇದು ಸಹ ಕಲ್ಲೇ ಇರ್ಬೇಕಲ್ಲ. ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಚಾರವನ್ನು ನಾವು ಮರಿಬಾರ್ದು. ಪ್ರತಿಯೊಂದು ಕಲ್ಲಿನ ಒಳಗಡೆಗೂ ಕೂಡ ಖನಿಜಾಂಶ ಅಂತಕ್ಕಂಥದ್ದು ಇರುತ್ತೆ. ಏನು ಹೇಳ್ತೇವೆ ಅದಕ್ಕೆ ನಾವು? ಮೆಟಲ್ಸ್ ಅಲ್ವಾ, ಮಿನರಲ್ಸ್ ಅಲ್ವಾ? ಆ ಮಿನರಲ್ಗಳಿಗೆ, ಪ್ರತಿಯೊಂದು ಮಿನರಲ್ಗಳಿಗೂ ಕೂಡ ಅದನ್ನು ಆ ಒಂದು ತತ್ವಗಳನ್ನು ಆಕರ್ಷಿಸುವಂತಹ ಸಾಮರ್ಥ್ಯ ಇರುತ್ತೆ. ಮಿನರಲ್ಗಳನ್ನು ನಾವು ಬಳಸ್ತೇವಲ್ವ. ಉದಾಹರಣೆಗೆ ಎಲ್ಲರಿಗೂ ನಮಗೆಲ್ಲ ಗೊತ್ತು, ಆ ಧಾತುಗಳು ಅಂತ ಹೇಳ್ತೇವೆ ಸಂಸ್ಕೃತದಲ್ಲಿ. ಅದನ್ನು ಧಾತು ರೂಪವನ್ನು, ಕಲ್ಲಿನ ಯಾವುದೋ ಒಂದು ಆಕಾರ, ಅದ್ರ ಹಿಂದೆ ಅವರು ಏನು, ಅದ್ರ ಹಿಂದೆ ತಾತ್ವಿಕತೆ ಏನಿದೆಯೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನೀವು ಹೇಳಿರ್ತಕ್ಕಂಥದ್ದು ಈ ನಮ್ಮ ಭಾರತೀಯ ಸಂಸ್ಕೃತಿಯ, ಭಾರತೀಯ ಆಧ್ಯಾತ್ಮಿಕತೆಯ ಒಂದು ಅಂಗವಾಗಿರ್ತಕ್ಕಂಥ, ಅಥವಾ ವೇದದ ಒಂದು ಅಂಗವಾಗಿರ್ತಕ್ಕಂಥ ಜ್ಯೋತಿಷ್ಶಾಸ್ತ್ರದಲ್ಲಿ ಇರ್ತಕ್ಕಂಥ ಗ್ರಂಥಗಳ ಆಧಾರದ ಮೇಲೆ ನಾವು, ಅವ್ರು ಹೇಳಿರ್ತಕ್ಕಂಥ ಆಧಾರದ ಮೇಲೆ ನಾವು ಲೋಹಗಳನ್ನು, ಹರಳುಗಳನ್ನು ನಾವು ಸೂಚಿಸ್ತೇವೆ ಅಲ್ವಾ? ಇದಕ್ಕೆ ಒಂದೊಂದು ಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದೊಂದು ಧಾತು ರೂಪ, ಅದರಲ್ಲಿ ಸೂರ್ಯನ ಕಿರಣಗಳಿಂದಾಗಿ ಶರೀರದ ಒಳಗೆ ಆಗ್ತಕ್ಕಂಥ ಆ ಒಂದು ರೇಖೆಯ ಒಂದು ಸಂವಹನದಿಂದಾಗಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಅದು. ಆದರೆ ಇಲ್ಲಿ ಏನಾಗ್ತದೆ, ಕಲ್ಲುಗಳನ್ನು ಕೊಡ್ತಾರೆ. ಅದಕ್ಕೆ ಬಹುಶಃ ನನಗನ್ಸೋ ಪ್ರಕಾರ, ನನಗೆ ಆ ವಿಚಾರ ನೀವು ಹೇಳಿದ್ದು ಈಗ ಕೇಳಿ ಬಹಳ ಖುಷಿ ಆಯಿತು. ಯಾಕೆಂತ ತಿಳ್ಕೊಳ್ಳೋಕ್ಕೊಂದು ಹೊಸ ಸಬ್ಜೆಕ್ಟ್ ಸಿಕ್ತು ನಮಗೆ. ಈ ವಿಷಯದಲ್ಲಿ ಸಂಶೋಧನೆ ಮಾಡೋಕ್ಕೊಂದು ಅವಕಾಶ ಆಯಿತು. ನಿಮಗೆ ಆ ವಿಷಯಕ್ಕೆ ಧನ್ಯವಾದ. ವಿಚಾರ ಏನು ಅಂತಂದರೆ, ಆ ಕಲ್ಲಿಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಆಕಾರ ಉಂಟಾ, ಇದನ್ನು ನೋಡಬೇಕು. ನೀವು ಹೇಳಿದ್ರೆ ಆಯತಾಕಾರ, ರೆಕ್ಟ್ಯಾಂಗಲ್ ಶೇಪ್. ರೆಕ್ಟ್ಯಾಂಗಲ್ ಅಂತಂದರೆ ನಮ್ಮ ಶಾಸ್ತ್ರೀಯವಾಗಿ ಒಂದೊಂದು ಗ್ರಹಗಳಿಗೆ ಒಂದೊಂದು ಆಕಾರಗಳನ್ನು ಹೇಳುತ್ತೆ. ರೆಕ್ಟ್ಯಾಂಗಲ್ ಅಂದರೆ ಬೃಹಸ್ಪತಿಗೆ ಸಂಬಂಧಪಟ್ಟಂಥದ್ದು, ಗುರುವಿಗೆ ಸಂಬಂಧಪಟ್ಟ ಆಕಾರ. ಶುಕ್ರನಿಗೆ ನಾವು ನಕ್ಷತ್ರದ ಆಕಾರವನ್ನು ಹೇಳ್ತೇವೆ, ಚಂದ್ರನಿಗೆ ಸ್ಕ್ವೇರ್ ಹೇಳ್ತೇವೆ, ಮಂಗಳನಿಗೆ ಟ್ರಯಾಂಗಲ್ ಹೇಳ್ತೇವೆ, ಸೂರ್ಯನಿಗೆ ಸರ್ಕಲ್ ಹೇಳ್ತೇವೆ. ಹೀಗೆ ಒಂದೊಂದು ಚೈತನ್ಯಗಳಿಗೆ ಅಥವಾ ಒಂದೊಂದು ಗ್ರಹಗಳು ಮಾಡ್ತಕ್ಕಂಥ ಆ ಗ್ರಹಗಳ ಒಂದು ಯಾವುದಕ್ಕೆ ಕಾರಕತ್ವ ಅಂತ, ಉದಾಹರಣೆಗೆ ಭೂಮಿ ಆದಿ ಸಂಬಂಧಗಳಿಗೆ ಟ್ರಯಾಂಗಲ್ ಇದೆ, ಆರೋಗ್ಯಕ್ಕೆ ಸಂಬಂಧಪಟ್ಟು ಸರ್ಕಲ್ ಇದೆ, ಹಾಗೆ ಸಂಪತ್ತಿಗೆ ಸಂಬಂಧಪಟ್ಟು, ದೈವ ಬಲಕ್ಕೆ ಸಂಬಂಧಪಟ್ಟು ಆಯತಾಕಾರ. ನೀವು ಹೇಳಿದ್ರೆ ರೆಕ್ಟ್ಯಾಂಗಲ್ ಶೇಪ್ ದೈವ ಬಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಕಾರ ಆಗಿರುತ್ತೆ ಅದು. ಹಾಗಾಗಿ ಯಾವ ಯಾವ ವಿಭಾಗದಲ್ಲಿ ಸಮಸ್ಯೆ ಇರತಕ್ಕಂಥವರಿಗೆ ಯಾವ ಯಾವ ಆಕಾರದ ಕಲ್ಲುಗಳನ್ನು ಅವ್ರು ಕೊಡ್ತಾರೆ ಅನ್ನೋದನ್ನ ನಾವು ಒಂದ್ಸಾರಿ ಅನಲೈಸ್ ಮಾಡಬೇಕಾಗತ್ತೆ. ಅಂದ್ರೆ ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ ಗುರುಗಳೇ, ನಾನು ಒಂದು ಮಗು ಹಾಕೊಂಡಿರೋದನ್ನ ನೋಡಿದೆ. ಸರಿ. ಆದರೆ ಆ ಕ್ರಿಸ್ಟಲ್ ಸ್ಟೋನ್ ಏನಿತ್ತು ಅದು ಸ್ವಲ್ಪ ಭಿನ್ನ ಆಗಿತ್ತು. ಅದು ಒಡೆದ್ರೆ ಅದು ಕಂಪ್ಲೀಟ್ ಹೊಡ್ಕೊಂಡಿರ್ಲಿಲ್ಲ, ಒಂಚೂರು ಸ್ಕ್ರಾಚ್ ಆಗಿತ್ತು. ಅವ್ರ ತಾಯಿ ಕೇಳಿದೆ ಏನದು ಅಂತ, ಕ್ರಿಸ್ಟಲ್ ಸ್ಟೋನ್ ಅದು, ಬಟ್ ಅದು ಭಿನ್ನ ಆಗಿದೆಯಲ್ಲ ಅಂತ. ಅವ್ರಂದ್ರು ಇಲ್ಲ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಅದನ್ನ ನನಗೆ ಕೊಟ್ಟಿದ್ರು. ಅದು ಯಾಕೋ ನನಗೆ ಹಾಕೊಳಕ್ ಇಷ್ಟನೇ ಆಗ್ಲಿಲ್ಲ. ನನ್ನ ಮಗಳು ಬಿಟ್ಟು ಬಿಡ್ದಂಗೆ ಅದು ಹಾಕೋತಾಳೆ. ಅವಳಿಗೇನು ಲೈಫಲ್ಲಿ ಡಿಫ್ರೆನ್ಸ್ ಆಗಿಲ್ಲ. ಚಿಕ್ಕ ಮಗು, ಅದಿನ್ನೊಂದು 10-11 ವರ್ಷದ ಮಗು ಅಂತ. ವಾಸ್ತವಾಂಶ ಏನು ಅಂತಂದರೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಆ ಕಲ್ಲುಗಳಲ್ಲಿ 2 ರೀತಿಯ ಕಲ್ಲುಗಳು ಇರ್ತವೆ ಹರಳುಗಳಲ್ಲಿ. ಒಂದು ತನ್ನ ಒಳಗೆ ಆ ಒಂದು ಸೂರ್ಯನ ಕಿರಣಗಳನ್ನು ತನ್ನೊಳಗೆ ಹೀರ್ಕೊಳ್ತಕ್ಕಂಥದ್ದು ಒಂದು. ಇನ್ನೊಂದು ತನ್ನ ಮುಖಾಂತರವಾಗಿ ಶರೀರದ ಒಳಗೆ ಆ ಕಿರಣಗಳನ್ನು ಬಿಡ್ತಕ್ಕಂಥದ್ದು ಒಂದು. ಈ 2 ಥರದ ಹರಳಿನ ಸ್ವಭಾವ ಇರುತ್ತೆ. ಹಾಗಾಗಿ ಅದು ಹೀರ್ಕೊಳ್ತದೆ, ಶರೀರದ ಒಳಗೆ ಅದು ಪಾಸಾನ ಆಗ್ತಿಲ್ಲ. ಅದರ ತಾತ್ವಿಕ ಅಂದರೆ ಹೀರ್ಕೊಂಡ್ರೆ ಹರಳಿನಲ್ಲಿ ನೇರವಾಗಿ ಆಗ್ತದೆ. ಈ ಕಲ್ಲುಗಳಲ್ಲಿ ಅದು ಹೀರ್ಕೊಂಡು ಆನಂತರದಲ್ಲಿ ಹಂತ ಹಂತವಾಗಿ ಶರೀರದೊಳಗೆ ಅದನ್ನು ಕಳಿಸ್ತದೆ. ಹಾಗಾಗಿ ಈಗ ಅದರಿಂದ ಯಾವುದೇ ರೀತಿಯ ನೆಗೆಟಿವ್ ಅಥವಾ ನಾವೇನು ನಕಾರಾತ್ಮಕವಾಗಿರ್ತಕ್ಕಂಥದ್ದು ಅಂದರೆ ಋಣಾತ್ಮಕವಾಗಿರ್ತಕ್ಕಂಥ ಅಂಶಗಳು, ನಕಾರಾತ್ಮಕ ಅಂಶಗಳು, ನೆಗೆಟಿವ್ ಎನರ್ಜಿಗಳು ಈಗ ಪಾಸಾನ ಆಗದೇ ಇರಬಹುದು. ಅಥವಾ ಆ ಕಲ್ಲು ಯಾವುದೇ ನಕಾರಾತ್ಮಕ ಶಕ್ತಿಗಳನ್ನು ಶರೀರದೊಳಗೆ ಹೋಗೋದನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಇದ್ದಿರಬಹುದಲ್ವಾ? ಅವರು ಟ್ಯಾರೋ ರೀಡರ್ ಅವ್ರಿಗೆ ಹೇಳಿದ್ರಂತೆ, ಏನಂತ ಹೇಳಿದ್ರೆ, ನಿಮಗಿಷ್ಟ ಆಗ್ತಿಲ್ಲ, ನಿಮ್ಮ ಮಗಳು ಬಿಟ್ಟು ಬಿಡದಂಗೆ ಹಾಕೋತಿದ್ದಾಳೆ ಅಂದರೆ ಅರ್ಥ ಅದು ಅವಳಿಗೆ ಸಂಬಂಧಪಟ್ಟಿದ್ದು ಅನ್ಸುತ್ತೆ. ಇರಬಹುದು, ಇಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಎಷ್ಟೋ ಸಂದರ್ಭದಲ್ಲಿ ಒಬ್ಬರ ಶರೀರಕ್ಕೆ ಯಾವಾಗಲೂ ದೃಷ್ಟಿ ಆಗ್ತಾ ಇರ್ತದೆ ಅಂತ ಇಟ್ಕೊಳ್ಳೋಣ.
ಆವಾಗ ಅದಕ್ಕೆ ದೃಷ್ಟಿಬೊಟ್ಟಿಗೋಸ್ಕರವಾಗಿ ಇಲ್ಲೊಂದು ಚುಕ್ಕಿ ಇಡೋದು ಅಥವಾ ಇನ್ನೆಲ್ಲೋ ಒಂದು ಸಣ್ಣ ಕಪ್ಪು ಚುಕ್ಕಿ ಇಡೋದು ಇತ್ಯಾದಿಗಳನ್ನು ಮಾಡ್ತೇವೆ ನಾವು. ಅಥವಾ ಒಂದು ಬಿಲ್ಡಿಂಗ್ ಕಟ್ತಾ ಇದ್ರೆ ಅಲ್ಲಿ ಒಂದು ಕಬ್ಬಿಣದ ಬಾಂಡ್ಲಿಗೋ ಪ್ಲಾಸ್ಟಿಕ್ ಚೂರಿಗೋ ಒಂದು ಮುಖಮುದ್ರೆಯನ್ನು ಬರದಲ್ಲಿ ನೇತಾಕೋದು, ಬೆಚ್ಚು ಬೊಂಬೆ ಇಡೋದು ಇತ್ಯಾದಿಗಳನ್ನೆಲ್ಲ ಮಾಡ್ತೇವಲ್ವಾ, ದೃಷ್ಟಿಗೊಂಬೆನ. ಹಾಗೆ ಇದು ಒಂದು ಆ ಕಲ್ಲಿನ ರೂಪದಲ್ಲಿ ಯಾವುದೋ ಒಂದು ನಮ್ಮ ಒಂದು ಆ ನಕಾರಾತ್ಮಕ ದೃಷ್ಟಿಯಾದಿ ಶಕ್ತಿಗಳನ್ನು ತಡಿಲಿಕ್ಕೋಸ್ಕರವಾಗಿ ಅದು ವ್ಯವಸ್ಥಿತವಾಗಿದ್ದರೆ ಆ ಕಲ್ಲಿನಲ್ಲಿ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಧಾತು ರೂಪಗಳು ಖನಿಜಾಂಶಗಳು ಇದ್ದ ಪಕ್ಷದಲ್ಲಿ ಖಂಡಿತವಾಗಲೂ ಅದು ತಡೆದು ಅವರಿಗೆ ರಕ್ಷಣೆಯನ್ನು ಕೊಡಬಲ್ಲದು. ಈ ವಿಚಾರದಲ್ಲಿ ಸ್ವಲ್ಪ ಸಂಶೋಧನೆಯ ಅಥವಾ ರಿಸರ್ಚ್ ಮಾಡಬೇಕಾದಂಥ ಅಗತ್ಯ ಇದೆ ಅಂತ ಕಾಣುತ್ತೆ. ಅವರಿಗೆ ಅದರಿಂದ ಏನು ತೊಂದರೆ ಆಗ್ತಿಲ್ಲ, ಅನುಕೂಲ ಆಗ್ತಿದೆ ಅಂತ ಹೇಳಿದ್ರೆ ಧಾರಣೆ ಮಾಡೋದ್ರಲ್ಲಿ ಏನು ಸಮಸ್ಯೆ ಕಾಣಿಸೋಲ್ಲ. ಆದರೆ ಒಂದು ವಿಚಾರ ಅಂತೂ ಸತ್ಯ, ಗೊತ್ತಿಲ್ಲದೆ ಇರತಕ್ಕಂಥ ಯಾವುದೋ ಒಂದು ಸಂಸ್ಕೃತಿಯನ್ನು ನಂಬಿ ನಡೆಯುವಂಥ ಸಂದರ್ಭದಲ್ಲಿ ಮುಂದೆ ಬರ್ತಕ್ಕಂಥ ಅಪಾಯಗಳ ಬಗ್ಗೆ ನಾವು ತಾತ್ಸಾರ ಮಾಡೋದು ಅಷ್ಟು ಉತ್ತಮ ಅಲ್ಲ. ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಗುರುಗಳೇ, ಅಣ್ಣಮ್ಮ ತಾಯಿ ನಮ್ಮ ಬೆಂಗಳೂರಿನ ಅಧಿದೇವತೆ, ಗ್ರಾಮ ದೇವತೆ ಅಣ್ಣಮ್ಮಳ ಕುರಿತಾಗಿ ತಾವು ಹೇಳ್ತಾ ಇದ್ದೀವಿ. ಮತ್ತು ಅಣ್ಣಮ್ಮನ ಉತ್ಸವ ಅಂತೂ ಬೆಂಗಳೂರಿನೆಲ್ಲೆಡೆ ಬಹಳ ಅದ್ದೂರಿಯಾಗಿ ಅಷ್ಟೇ ಅಲ್ಲ, ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಮಾಡ್ತಾರೆ. ಉತ್ಸವ ಮೂರ್ತಿಯನ್ನು ತಗೊಂಡು ಹೋಗಿ ವಿಶೇಷವಾಗಿ ಗುರುಗಳೇ, ಬಹುಶಃ ನಿಮ್ಗೆ ಈ ಪದ್ಧತಿ ಬಗ್ಗೆ ಗೊತ್ತಿದೆ ಅಂತ ಭಾವಿಸ್ತೇನೆ. ಯಾವುದೇ ಮಗು ಬೆಂಗಳೂರಿನಲ್ಲಿ ಜನಿಸಿದರೆ ಅವರು ಇಲ್ಲೇ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 1 ವರ್ಷದ ಒಳಗೆ ಆ ಮಗುವನ್ನ ಕರ್ಕೊಂಡು ಹೋಗಿ ಅಣ್ಣಮ್ಮ ದೇವಿಯ ಸನ್ನಿಧಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ಬೇಕು ಅನ್ನೋ ಒಂದು ಪದ್ಧತಿ ಇದೆ. ಅಕಸ್ಮಾತ್ ಈ ಚಿಕ್ಕಮ್ಮ ದೊಡ್ಡಮ್ಮ ಸ್ಮಾಲ್ ಪಾಕ್ಸ್ ಅಂತೆಲ್ಲ ಹೇಳ್ತಾರಲ್ಲ, ಅದು ಬಂತು ಅಂತ ಹೇಳಿದ್ರೆ ಅದು ಎಂಥದ್ದೇ ಔಷಧಿ ಕೊಟ್ಟರು ಹೋಗಿಲ್ಲ ಅಂದ್ರೆ ಗುರುಗಳೇ, ಇದು ನನ್ನ ಜೀವನದಲ್ಲೂ ಆಗಿರೋ ಚಮತ್ಕಾರ. ನನ್ನ ಮಗುವಿಗೆ ಬಂದಂತ ಸಂದರ್ಭದಲ್ಲಿ ಜಸ್ಟ್ ಕರ್ಕೊಂಡು ಹೋಗಿ ಪ್ರಾರ್ಥನೆ ಮಾಡಿ ಬಂದಿದ್ದು. ಹೀಗೆ ಮಾಯಾ ಗುರುಗಳೇ, ಎಂಥ ಒಂದು ಸಾನ್ನಿಧ್ಯ ಅಲ್ವಾ ದೇವಿಗೆ. ಏನು ನಾವು ನೈವೇದ್ಯ ಏನ್ ಕೊಡ್ಬೇಕಲ್ಲಿ ಅಂದ್ರೆ ಮೊಸರನ್ನ. ಕೆಲವರು ಕೋಳಿನೆಲ್ಲ ಕೊಡ್ತಾರೆ, ಅಲ್ಲಿ ಬಿಟ್ಟಿರ್ತಾರೆ. ದೇವತಾ ಚೈತನ್ಯ ಸ್ವರೂಪಗಳಿಗೆ ಬಲಿ ಕೊಡುವುದರ ದೊಡ್ಡ ವಿರೋಧಿ ನಾನು, ಯಾವುದೇ ಕಾರಣಕ್ಕೂ ಅದರ ವಿರೋಧಿ ನಾನು. ನಿರ್ದಾಕ್ಷಿಣ್ಯವಾಗಿ ಹೇಳ್ತೀನಿ, ನಿಮಗೆ ಚೆನ್ನಾಗಿ ಗೊತ್ತು, ನಾನು ಆದಷ್ಟು ಪ್ರಗತಿಪರ ಚಿಂತನೆ ಇರ್ತಕ್ಕಂಥವನು. ಅನೇಕ ವಿಚಾರಗಳನ್ನು ದೈವಿಕವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು. ಇಲ್ಲಿ ದೋಷ ಪರಿಹಾರ ವಿಭಾಗದಲ್ಲಿ ಇವತ್ತು ಏನು ಮಾಡೋಣ, ಅಲ್ಲಿ ಏನು ವಿಶೇಷ ಇದೆ ಅಂದರೆ ಮಾರಮ್ಮನ ಒಂದು ಸನ್ನಿಧಾನ ಕೂಡ ಇದೆ ಅಲ್ಲಿ. ಬಹಳ ವಿಶೇಷವಾಗಿರ್ತಕ್ಕಂಥ ಮಾರಮ್ಮನ ಸನ್ನಿಧಾನ, ಅಕ್ಕ ತಂಗಿಯರಲ್ಲಿ ಒಬ್ಳು ಅನ್ನುವಂಥದ್ದು. ಆ ಮಾರಮ್ಮನ ಸನ್ನಿಧಾನ ಅಲ್ಲಿರೋದು ಯಾಕೆ? ಈ ಹಿಂದೆ, ಬಹಳ ಹಿಂದೆ ಅನೇಕ ಕಡೆಗಳಲ್ಲಿ ಪ್ಲೇಗಿನ ಒಂದು ಕಾಟ ಬರ್ತಿತ್ತು. ಪ್ಲೇಗಿಗಿಂತ ದೊಡ್ಡ ಕ್ರೂರವಾದ ಸಾಂಕ್ರಾಮಿಕ ರೋಗ ಬಹುಶಃ ಈ ಕರೋನಾ ಕೂಡ ಅಲ್ವೇನೋ ಅಂತ ಅನ್ಸ್ಬಿಡುತ್ತೆ. ಕೆಲವು ಕಡೆ ನಾನು ನೋಡಿದ್ದೀನಿ ಪ್ಲೇಗ್ ಮಾರಮ್ಮ ಅಂತೆಲ್ಲ. ಖಂಡಿತವಾಗ್ಲೂ ಸತ್ಯ. ಹಾಗೆ ಈ ಬೆಂಗಳೂರು ನಗರಕ್ಕೆ ಬರಬಹುದಾಗಿರ್ತಕ್ಕಂಥ ಮಹಾರೋಗಗಳ ಒಂದು ಭಯನಿವೃತ್ತಿಗೋಸ್ಕರವಾಗಿ ಅಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಉಂಟಾಗ್ತಕ್ಕಂತಹ ಚರ್ಮ ರೋಗಗಳಿರಬಹುದು, ಅಥವಾ ಅತಿರೇಕವಾಗಿ ರಚ್ಚ ಹಿಡಿತಕ್ಕಂಥದ್ದು, ಕೆಲವರಿಗೆ ಬಾಲಗ್ರಹ ಅಂತ ನಾವೇನು ಹೇಳ್ತೇವೆ. ಈ ಬಾಲಗ್ರಹಾದಿ ಬಾಧೆಗಳಿದ್ದಲ್ಲಿ, ಅಥವಾ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳು 8 ವರ್ಷದ ಒಳಗಿನವು ಅಂತ ಇಟ್ಕೊಳ್ಳಿ, ಈ 8 ವರ್ಷದ ಒಳಗಿನ ಮಕ್ಕಳಿಗೆ ಬರಬಹುದಾಗಿರ್ತಕ್ಕಂಥ ವೈದ್ಯರಿಗೆ ಗೊತ್ತಾಗದೇ ಇರತಕ್ಕಂಥ ಎಷ್ಟೋ ಸಮಸ್ಯೆಗಳು ಉಂಟು. ಇವತ್ತು ವೈದ್ಯ ಲೋಕಕ್ಕೆ ಸಾಕಷ್ಟು ಸವಾಲು ಹಾಕ್ತಕ್ಕಂಥ ಸಮಸ್ಯೆಗಳು ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಬರುತ್ತೆ. ಕಾರಣ ಏನು ಅಂದರೆ ಅವ್ಕೆ ಹೇಳ್ಕೊಳಕ್ಕೆ ಗೊತ್ತಾಗಲ್ಲ. ಅವಕ್ಕೆ ಗೊತ್ತಾಗೋದು ಎರಡೇ, ಒಂದು ಅಳಬೇಕು, ಇಲ್ಲ ನಗಬೇಕು. ನಗೋ ಸಂಖ್ಯೆ ಕಮ್ಮಿ, ಅಳೋ ಸಂಖ್ಯೆ ಜಾಸ್ತಿ. ಕಾರಣ ಏನು ಅಂತಂದ್ರೆ ಹೇಳ್ಕೊಳಕ್ಕೆ ಬರದೇ ಇರೋದ್ರಿಂದ ಕಿರಿಕಿರಿ ಆಗ್ತದೆ, ಅಳುತ್ತವೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ದೋಷ ಪರಿಹಾರ, ಯಾವುದೇ ಕಾರಣದಿಂದಾಗಿ ಮಕ್ಕಳು ಅತಿಯಾಗಿ ರಚ್ಚ ಹಿಡಿದು ಅಳುತ್ತಾ ಇದ್ದರೆ, ಅಥವಾ ಬಾಲಗ್ರಹಾದಿ ಬಾಧೆಗಳಿದ್ದರೆ, ಚರ್ಮ ರೋಗಗಳಿದ್ದರೆ ವಿಶೇಷವಾಗಿ, ಅಥವಾ ಕಣ್ಣಿನಲ್ಲೋ ಕಿವಿಯಲ್ಲೋ ಬೇರೆ ರೀತಿಯ ಸಮಸ್ಯೆಗಳೇನಾದರೂ ಇದ್ದ ಪಕ್ಷದಲ್ಲಿ ಅಲ್ಲಿ ಹೋಗಿ ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು. ಹೆಚ್ಚಾಗಿ ಹೆಣ್ಣು ದೇವತೆಗಳಿಗೆ ನಾನು ಯಾವಾಗಲೂ ಹೇಳ್ತೇನೆ, ಉಡಿ ತುಂಬುವಂಥ ವ್ಯವಸ್ಥೆ ಮಾಡ್ಕೊಂಡು ಹೋಗಿ ಅಂತ. ಪ್ರತಿಯೊಂದು ಸಹ ಸೌಮಂಗಲ್ಯಕರವಾಗಿರತಕ್ಕಂಥ ವಸ್ತುಗಳನ್ನು, ಅರಿಶಿನ, ಕುಂಕುಮ, ಬಳೆ, ಬಿಚ್ಚೋಲೆ, ಹೂವು, ಎಲೆ ಅಡಿಕೆ, ತೆಂಗಿನಕಾಯಿ, ಅಕ್ಕಿ, ಬೇಳೆ, ಬೆಲ್ಲ, ಉಪ್ಪು, ಹುಳಿ, ಖಾರ ಮತ್ತು ಕಾಣಿಕೆ, ಇದಿಷ್ಟನ್ನೂ ಸಹ ಒಂದು ಬಿದಿರಿನ ಮೊರದಲ್ಲಿ ಇಟ್ಕೊಂಡು ಹೋಗಬೇಕು. ಅದ್ರ ಮೇಲೆ ಒಂದು ಬಟ್ಟೆಯನ್ನು ಹಾಸಿ, ವಿಶೇಷವಾಗಿ ಹಸಿರು ಬಣ್ಣದ ಬಟ್ಟೆಯನ್ನು ಹೇಳುತ್ತೆ, ಹಳದಿ ಬಣ್ಣದ ಬಟ್ಟೆಯನ್ನು ಮುಚ್ಚಬೇಕು ಅದಕ್ಕೆ ಅಂಥೇಳಿ.
ಇದೆಲ್ಲವನ್ನು ಇಟ್ಟುಕೊಂಡು ಹೋಗಿ ಅವಳ ಎದುರುಗಡೆ ಕೂತ್ಕೊಂಡು ನಿಮ್ಮದಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮೊದಲು ಅವಳಿಗೆ ಸಲ್ಲಿಸಬೇಕು. ಕೈಲಿ ಎದುರುಗಡೆ ಹಿಡಿದು ಇಟ್ಕೋಬೇಕು ಅದನ್ನು. ಆ ನಂತರದಲ್ಲಿ ಆ ತಾಯಿಗೆ ನಿಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು. ಸಲ್ಲಿಸಿಬಿಟ್ಟು ಈ ಥರದ ಸಮಸ್ಯೆ ಬಂದಿದೆ ತಾಯಿ, ನಿನ್ನ ಒಂದು ಗ್ರಾಮದಲ್ಲಿ ನಿನ್ನ ಅಧಿಕಾರ, ನಿನ್ನ ವ್ಯಾಪ್ತಿ, ನಿನ್ನ ಯಜಮಾನಿಕೆ ಇರತಕ್ಕಂತಹ ಪ್ರಾಂತ್ಯದಲ್ಲಿ ನಾವು ವಾಸವಾಗಿದ್ದೇವೆ. ನಮ್ಮಲ್ಲಿ ಪ್ರತಿಯೊಂದು ಧರ್ಮ ಕಾರ್ಯ ಮಾಡುವಾಗ, ಸಂಸ್ಕಾರ ಕಾರ್ಯವು ಅದು ಉಪನಯನ ಇರ್ಬೋದು, ಮದುವೆ ಇರ್ಬೋದು, ನಾಮಕರಣ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಸಂದರ್ಭದಲ್ಲೂ ಸಹ ನಾವು ಫಲ ಇಡ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಇದೆ. ಫಲ ಸಮರ್ಪಣೆ ಆದಿಯಲ್ಲಿ, ಆರಂಭದಲ್ಲಿ ಮೊದಲಿಗೆ ಫಲವನ್ನು ಗುರುವಿಗೆ, ಎರಡನೇದು ಗಣಪತಿಗೆ, ಮೂರನೇದು ಕುಲದೇವರಿಗೆ, ನಾಲ್ಕನೇದು ಗ್ರಾಮದೇವರಿಗೆ ಇಟ್ಟೇ ಇಡ್ತೇವೆ. ಯಾವತ್ತಿಗೂ ಇಡ್ತೇವೆ. ಸಂಸ್ಕಾರ ಕಾಂಡದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಇಡಲೇಬೇಕು ಅಂತಿದೆ. ಯಾಕೆ ಅಂದರೆ ಆ ಗ್ರಾಮವನ್ನು ನಾವು ಆಧರಿಸಿ ನಿಂತಿರ್ತೇವೆ, ಬದುಕಿರ್ತೇವೆ, ಬಾಳಿರ್ತೇವೆ. ಆ ಗ್ರಾಮದ ಭೂಮಿ, ಆ ಗ್ರಾಮದ ಗಾಳಿ, ಆ ಗ್ರಾಮದ ನೀರು ಎಲ್ಲವನ್ನು ನಾವು ಬಳಸಿ ನಮ್ಮ ಬದುಕನ್ನು ಕಟ್ಕೊಂಡಿರ್ತೇವೆ. ಮತ್ತು ಅದೆಲ್ಲವನ್ನು ಪ್ರಾಕೃತಿಕವಾಗಿ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಶಕ್ತಿ ಆ ಗ್ರಾಮ ದೇವತೆ ಆಗಿರುತ್ತೆ. ಬಹುಶಃ ವೀಕ್ಷಕರೇ, ಇವಾಗ ಗುರುಗಳು ಏನೆಲ್ಲ ಹೇಳಿದ್ರು ಅದು ಬರೀ ಅಣ್ಣಮ್ಮ ತಾಯಿಗೆ ಸಂಬಂಧಪಟ್ಟಿರೋದಲ್ಲ, ಪ್ರತಿಯೊಂದು ಗ್ರಾಮ ದೇವತೆಗೆ. ಎಲ್ಲ ಊರಿನಲ್ಲೂ ಹೆಣ್ಣು ದೇವತೆನೇ ಗ್ರಾಮ ದೇವತೆ ಆಗಿರ್ಬೇಕು ಅಂತಿಲ್ವಲ್ಲ. ಸೊ ಆ ಊರಿನ ಗ್ರಾಮ ದೇವತೆಗೆ ಇದೇ ಪದ್ಧತಿಯನ್ನ ಅನುಸರಿಸ್ಕೊಂಡು ಹೋಗೋಣ, ಒಳ್ಳೇದಾಗತ್ತೆ ಅಂತ ಹೇಳ್ತಾ ಗುರುಗಳೇ, ಮುಂದಿನ 4 ರಾಶಿಗಳು. ಆಯ್ತು, ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಬೇಸರ ಆಗಬಹುದು. ವ್ಯಯಾಧಿಪತಿ ವ್ಯಯಕ್ಕೆ ಬಂದಿದ್ದಾನೆ. ಹಣಕಾಸಿನ ವಿಚಾರದಲ್ಲಿ ಬೇಸರ, ಕೌಟುಂಬಿಕವಾಗಿರ್ತಕ್ಕಂಥ ವಿಚಾರದಲ್ಲೂ ಬೇಸರ, ವಿಶೇಷವಾಗಿ ಪತ್ನಿಗೆ ಸಂಬಂಧಪಟ್ಟು ತೊಂದರೆ ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಸಪ್ತಮದ ರಾಹು ಮತ್ತು ವ್ಯಯದಲ್ಲಿರ್ತಕ್ಕಂಥ ಚಂದ್ರ, ಸ್ತ್ರೀ ಸೂಚಕನಾಗಿರ್ತಕ್ಕಂಥ ಗ್ರಹ ಅವನು. ಅಷ್ಟಮದಲ್ಲಿ ಸಪ್ತಮಾಧಿಪತಿ, ಅಲ್ಲಿಂದ ಪೂರ್ವ ಪುಣ್ಯಕ್ಕೆ ನಷ್ಟ ಸ್ಥಿತಿಯ ಚಂದ್ರ. ಹಾಗಾಗಿ ಸ್ತ್ರೀಯರಿಗೆ ತೊಂದರೆ. ಸಿಂಹರಾಶಿಯವರ ಹೆಂಡತಿ ಅಥವಾ ಮಕ್ಕಳು ಕೂಡ, ಹೆಣ್ಣು ಮಕ್ಕಳಿಗೆ ಕೂಡ ಇದರಿಂದ ಸ್ವಲ್ಪ ಲಕ್ಷಣವನ್ನು ಊಹಿಸಬಹುದಾಗಿರುತ್ತೆ. ಅದು ಬಿಟ್ಟರೆ ಉಳಿಕೆ ಅಂತ ಯಾವುದು ಬಹಳ ದೊಡ್ಡ ಸಮಸ್ಯೆ ಅಂತಕ್ಕಂಥದ್ದು ಕಾಣೋದಿಲ್ಲ. ದ್ವಿತೀಯ ಭಾವ ಕೌಟುಂಬಿಕವಾಗಿರ್ತಕ್ಕಂಥ ವಿಚಾರದಲ್ಲಿ ಒಂದು ಥರದ ಅಸಮಾಧಾನ, ಮಕ್ಕಳ ಭವಿಷ್ಯಕ್ಕೆ ಸಂಬಂಧಪಟ್ಟು ಸ್ವಲ್ಪ ಚಿಂತೆ ಆಗಬಹುದು. ಆದರೆ ಅದು ಚಿಂತೆ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಕಾರಣ ಬಲಿಷ್ಠನಾಗಿರ್ತಕ್ಕಂಥ ಗುರು ನಿಮಗೆ ಅನುಗ್ರಹ ರೂಪದಲ್ಲಿ ಇರೋದರಿಂದ ಸ್ವಪ್ರಯತ್ನದಿಂದ, ಪುಣ್ಯ ವಿಶೇಷದಿಂದ ಎಲ್ಲ ವಿಚಾರಗಳಲ್ಲಿ ಸಾಕಷ್ಟು ಸಮಾಧಾನ ಸಿಕ್ಕಬಹುದು. ಪ್ರಯತ್ನ ಮಾಡಿ. ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ಶನಿ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಕಾಲು ನೋವು ಇತ್ಯಾದಿಗಳು ಬಾಧಿಸಬಹುದಾಗಿರುತ್ತೆ. ಯಾರಿಗೆ ಬ್ಯಾಕ್ ಪೇನ್ ಅಂತಕ್ಕಂಥದ್ದಿದೆ, ಬೆನ್ನು ಮೂಳೆಯಲ್ಲೋ ಅಥವಾ ಆ ಒಂದು ಹಿಂಭಾಗದಲ್ಲಿ ಬರ್ತಕ್ಕಂಥ ನರನಾಡಿಗಳಲ್ಲಿ ಕೂಡ ತೊಂದರೆಗಳು ಕಾಣಿಸಬಹುದು. ಯಾರಿಗೆ ವೆರಿಕೋಸ್ ಪ್ರಾಬ್ಲಮ್ ಇದೆ, ಅದು ಸ್ವಲ್ಪ ತೀವ್ರವಾಗ್ತಕ್ಕಂಥ ಲಕ್ಷಣಗಳು ಕಾಣಿಸುತ್ತೆ. ಸಿಂಹರಾಶಿಯವರಿಗೆ ಬೇಕಾದ ಚಿಕಿತ್ಸೆ ಇತ್ಯಾದಿಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿಸ್ಕೊಳ್ಳಿ. ಸಾಕಷ್ಟು ಅನುಕೂಲ ಅಂತಕ್ಕಂಥದ್ದು ಕ್ರಮೇಣ ಸಿಗಬಹುದು. ಅಗ್ನಿಯ ಅನುಷ್ಠಾನವನ್ನು ಕೂಡ ಮಾಡೋದರಿಂದ ಸಾಕಷ್ಟು ಚೈತನ್ಯ ಬರ್ತದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇರ್ತದೆ. ಶ್ರದ್ಧೆಯಿಂದ ಮಾಡ್ಕೊಂಡು ಹೋದಷ್ಟು ಲಾಭಾಂಶವನ್ನು ನೋಡಬಹುದಾಗಿರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗೂ ಕೂಡ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾದಂಥ ಲಾಭಾಂಶವನ್ನು ನೋಡುವ ಅವಕಾಶ ಕಾಣಿಸುತ್ತೆ. ದೇವತಾ ಕಾರ್ಯಗಳಲ್ಲಿ ಕೂಡ ಸ್ವಲ್ಪ ಮಟ್ಟಿನ ಆಸಕ್ತಿ ಅಂತಕ್ಕಂಥದ್ದು ಕಾಣುತ್ತೆ. ಕೌಟುಂಬಿಕವಾದ ವ್ಯವಹಾರಗಳಲ್ಲಿ ಕೂಡ ಚೆನ್ನಾಗಿರುವಂಥ ಲಕ್ಷಣ ಇದೆ. ಆದರೆ ಒಂದು ಮೈನಸ್ ಪಾಯಿಂಟ್ ಕಾಣಿಸುತ್ತೆ ಇಲ್ಲಿ. ಏನು ಅಂದರೆ, ಒಡ ಹುಟ್ಟಿದ ಹೆಣ್ಣು ಮಕ್ಕಳಿಗೆ, ವಿಶೇಷವಾಗಿ ಕನ್ಯಾ ರಾಶಿಯವರ ಅಕ್ಕ ತಂಗಿಯರಿಗೆ ಯಾವುದೋ ಕಾಲದಲ್ಲಿ ಆಡಿದಂತಹ ಭಾಷೆ ಕೊಟ್ಟಂತಹ ಕಮಿಟ್ ಆಗಿರ್ತಕ್ಕಂಥ ವಿಚಾರದ ಸಂಬಂಧಪಟ್ಟು ಧನ ಸಹಾಯ ಮಾಡಬೇಕಾಗಿ ಬರಬಹುದು. ಮನಸ್ಸಿಗೆ ಸಮಾಧಾನ ಇಲ್ಲ. ಅವತ್ತು ಹೇಳಿಬಿಟ್ಟಿದ್ದೆ ಕೊಡ್ತೀನಿ ಅಂಥೇಳಿ ಕೊಡಬೇಕು, ಅನಿವಾರ್ಯ. ಏನು ಮಾಡೋದು, ಬೇರೆ ದಾರಿ ಇಲ್ಲ, ಕೊಡೋಣ, ಕೊಡಿಪ್ಪ, ತಪ್ಪೇನಿದೆ. ನಿಮ್ಮ ಒಡ ಹುಟ್ಟಿದವರಲ್ವ, ನಿಮ್ಮ ಮೇಲೆ ಎಷ್ಟೋ ಅಪೇಕ್ಷೆಗಳನ್ನು ಇಟ್ಟಿರ್ತಾರೆ, ಭಾವನೆಗಳನ್ನು ಇಟ್ಟಿರ್ತಾರೆ. ನಿಮ್ಮ ಮೇಲೆ ಒಂದು ಅಭಿಮಾನ ಇರುತ್ತೆ. ಚಿಕ್ಕಂದಿನಲ್ಲಿ ನಿಮ್ಮನ್ನು ಎತ್ತಾಡಿಸಿರ್ತಿಬಹುದು. ಇತ್ಯಾದಿಗಳೆಲ್ಲ ಭಾವನಾತ್ಮಕವಾದ ಸಂಬಂಧಗಳನ್ನು ನಿರ್ವಹಣೆ ಮಾಡುವ ಸಂದರ್ಭದಲ್ಲಿ ಸರ್ವತ್ರ ಎಲ್ಲ ಸಂದರ್ಭದಲ್ಲಿ ದುಡ್ಡಿಗೆ ಬೆಲೆ ಕೊಡೋಕ್ಕೆ ಹೋಗಬಾರ್ದು. ಎಷ್ಟೇ ದುಡ್ಡು ಕೊಟ್ಟರೂ ಭಾವನೆಗಳು ಸಿಕ್ಕೋದಿಲ್ಲ. ಭಾವನೆಗಳು ಮನಸ್ಸಿನೊಳಗೆ ಉತ್ಪತ್ತಿ ಆಗಬೇಕು. ಇವತ್ತಿನ ಕಾಲ ಬಿಟ್ಬಿಡಿ, ಕೆಲವರಿಗೆ ದುಡ್ಡು ಕೊಡ್ತಾರೆ ಅಂದರೆ ಯಾವ ಭಾವನೆ ಬೇಕಾದ್ರೂ ಉತ್ಪತ್ತಿ ಆಗಿಬಿಡುತ್ತೆ.
ಆದರೆ ಅದೆಲ್ಲ ಲೆಕ್ಕ ಅಲ್ಲ, ವಾಸ್ತವಾಂಶ ಅಲ್ಲ, ಅದು ತಾತ್ಕಾಲಿಕ. ಹಾಗಾಗಿ ಯೋಚನೆ ಮಾಡಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಹಾಯ ಮಾಡಬೇಕಾಗಿ ಬಂದರೆ ಮಾಡಿ. ಬೇರೆ ಏನು ಬಹಳ ದೊಡ್ಡ ತೊಂದರೆಗಳು ಕಾಣಿಸೋದಿಲ್ಲ. ಸ್ವಲ್ಪ ಆಂಜನೇಯನ ಉಪಾಸನೆ ಮಾಡ್ಕೊಳ್ಳಿ, ಮತ್ತಷ್ಟು ಉತ್ತಮವಾದ ದಿನ ಇವತ್ತು ನಿಮ್ಮದಾಗುತ್ತೆ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕರ್ಮಭಾವಕ್ಕೆ ಬಂದಿದ್ದಾನೆ, ಪುನರ್ವಸು ನಕ್ಷತ್ರದಲ್ಲಿದ್ದಾನೆ. ಹೊಸ ಸೃಷ್ಟಿಯನ್ನು ಮಾಡಿಕೊಳ್ಳಿಕ್ಕೆ, ಅರ್ಥಾತ್ ಕರ್ಮದಲ್ಲಿ, ಉದ್ಯೋಗದಲ್ಲಿ ಹೊಸ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು, ಅಥವಾ ತುಲಾರಾಶಿಯವರು ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಕೆಲಸ ಬದಲಾವಣೆ ಮಾಡಬೇಕು, ಬೇರೆ ಒಂದು ಕಂಪ್ನಿಗೆ ಶಿಫ್ಟ್ ಆಗಬೇಕು, ಸ್ವಲ್ಪ ಹೈಕ್ ಆಗಬೇಕು, ಸ್ಯಾಲ್ರಿ ಜಾಸ್ತಿ ಆಗಬೇಕು ಇತ್ಯಾದಿ ನಿರೀಕ್ಷೆಗಳು ಯಾರಿಗಿರುತ್ತಲ್ಲ ಅವರಿಗೂ ಕೂಡ ಒಳ್ಳೊಳ್ಳೆ ಆಫರ್ಗಳು ಬರ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಆದರೆ ಸ್ವಲ್ಪ ತಡ್ಕೊಳ್ಬೇಕು, ಗಡಿಬಿಡಿ ಮಾಡಬೇಡಿ. ಯಾಕೆ ಅಂತಂದರೆ 12ರಲ್ಲಿದ್ದಾನೆ ರವಿ. ಅವನು ನಿಮ್ಮ ರಾಶಿಗೆ ಬರೋನಿದ್ದಾನೆ, ಇನ್ನೊಂದು 4-5 ದಿವಸದಲ್ಲಿ ಬರ್ತಾನೆ ಅಲ್ವಾ. 17-18ರಂಗೆ ತುಲಾರಾಶಿಗೆ ರವಿಯ ಪ್ರವೇಶ ಆಗುತ್ತೆ. ಆ ನಂತರದಲ್ಲಿ ನಿಮ್ಮ ಕಾರ್ಯಕ್ಷೇತ್ರವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಸೂಕ್ತ. ಈಗ ಶನಿಯ ದೃಷ್ಟಿಯೂ ಇರೋದರಿಂದ ಹಿನ್ನಡೆಯಾಗಬಹುದು. ಯಾಕೆಂದರೆ ಆತರಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳ್ತಾರೆ. ಸಹಸಾ ವಿದಧೀತನ ಕ್ರಿಯಾಂ ಅವಿವೇಕ ಪರಮಾಪದಾಂ ಪದಂ ಹೇಳ್ತಾರೆ ಸುಭಾಷಿತಕಾರರು. ಅರ್ಥ ಏನು ಅಂದರೆ, ಯಾವುದಾದ್ರೂ ಕೆಲಸ ಮಾಡಬೇಕಿದ್ರೆ ಗಡಿಬಿಡಿ ಮಾಡಬಾರ್ದು, ಅವಿವೇಕತನ ಮಾಡಬಾರ್ದು. ಸ್ವಲ್ಪ ಓಡ್ತಾ ಇರೋನು ಪಟ್ಟಂತ ಮಲಗೋಕೆ ಹೋಗಬಾರ್ದು. ಅದು ಯಾವುದೋ ಪಿಕ್ಚರಲ್ಲಿ ನೋಡ್ತೀವಲ್ಲ ನಾವು, ನಿತ್ತು ಮಲಗೋಕೆ ಹೋದವನು ಚಾಪೆ ಕೆಳಗಡೆ ಇದು ಮಾಡೋಕ್ಕೆ ಹೋಗಿ ಮುಖಾಮುಖಿ ಹೊಡ್ಕೊಳ್ಳೋದು, ಈ ಥರ ಅನಾಹುತಗಳಾಗ್ಬಿಡುತ್ತೆ. ಹಾಗಾಗಿ ಓಡ್ತಿದ್ದವನು ಮಲಗೋಕೆ ಹೋಗೋಕ್ಕಿಂತ ಮೊದಲು ನಿಲ್ಲಬೇಕು, ನಿಂತವನು ಕೂರಬೇಕು, ಕೂತವನು ಮಲಗಬೇಕು ಅಲ್ವಾ, ಇಲ್ಲ ಮುಖಾಮುಖಿ ಹೊಡೆದೋಗ್ಬಿಡುತ್ತೆ. ಗಡಿಬಿಡಿ ಮಾಡಬೇಡಿ, ಸಮಾಧಾನವಾಗಿ ವ್ಯವಹಾರ ಮಾಡ್ಕೊಳ್ಳಿ, ದುರ್ಗಾ ಪರಮೇಶ್ವರಿ ಉಪಾಸನೆ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಭಾಗ್ಯೋದಯವಾಗ್ತಕ್ಕಂಥ ಕಾಲವಾಗಿ ಕಾಣಿಸುತ್ತೆ. ಹೊಸ ರೀತಿಯ ಜನರ ಸಂಪರ್ಕವಾಗ್ತಕ್ಕಂಥದ್ದು, ಪರಿಚಯವಾಗ್ತಕ್ಕಂಥದ್ದು, ಅದರಿಂದಾಗಿ ಹಳೆಯ ಯಾವುದೋ ನಷ್ಟವನ್ನು ತುಂಬಿಸ್ಕೊಳ್ತಕ್ಕಂಥ ಅವಕಾಶ. ಕೆಲವು ಸಂದರ್ಭ ನೀವು ಸ್ವಲ್ಪ ಭಾವನಾತ್ಮಕವಾಗಿ ಯೋಚನೆ ಮಾಡಿಬಿಡ್ತೀರಿ, ಅದರ ಪರಿಣಾಮವಾಗಿ ನಿಮಗೆ ಸಾಕಷ್ಟು ನಷ್ಟಗಳು ಕೂಡ ಆಗುತ್ತೆ. ಆರ್ಥಿಕವಾಗಿ ಯಾರೋ ನಿಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ನಿಮಗೆ ಒಂದು ದುರಾಸೆ ತೋರಿಸ್ತಾರೆ, ನಿಮಗದು ಬೇಕಾಗಿರೋದಿಲ್ಲ, ವಾಸ್ತವಾಂಶ ನಿಮಗೆ ಬೇಕಾಗಿರೋದಿಲ್ಲ. ಆ ತಾತ್ಕಾಲಿಕವಾದ ಕ್ಷಣಿಕವಾದ ಯಾವುದೋ ಒಂದು ಭಾವೋದ್ವೇಗಕ್ಕೆ ಒಳಗಾಗಿ ಅವ್ರು ಹಾಕಿರೋ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಿ. ಪರಿಣಾಮ ಅದರಿಂದ ಹೊರಗೆ ಬರಬೇಕು ಅಂತ ನಿಮ್ಗೆ ಅಪೇಕ್ಷೆ ಇರ್ತದೆ, ಅವಕಾಶವೂ ಇರ್ತದೆ. ಆದರೂ ಈ ಕಟ್ಟಾಕಿದ ಆಕಳಿಗೆ ಒಂದು ಅಭ್ಯಾಸ, ಹಸು ಕಟ್ಟಾಕ್ತೀವಲ್ಲ ಅದಕ್ಕೊಂದು ಅಭ್ಯಾಸ ಏನಪ್ಪ ಅಂತಂದರೆ, ಕಟ್ಟಾಕಿದ ಜಾಗದಲ್ಲೇ ತನಗೆ ಸುಖ ಅಂತ ಅದು ಅಂದ್ಕೊಂಡಿರುತ್ತೆ. ಹಾಗಂತ ತಪ್ಪಿಸ್ಕೊಂಡು ಹೊರಗಡೆ ಹೋದರೆ ಹಸಿರಾದ ಹುಲ್ಲು ಸಿಕ್ಕತ್ತೆ, ಆನಂದವಾಗಿರ್ಬೋದು, ಗೊತ್ತು ಅದಕ್ಕೆ. ಆದರೂ ಕಟ್ಟಿದ ಜಾಗವೇ ತನಗೆ ಸುರಕ್ಷಿತ ಅಂತ ಅಂದ್ಕೊಂಡು ಕೂತಿರ್ತದೆಯಲ್ಲ, ಹಾಗೆ ಸಿಕ್ಕಾಕ್ಕೊಂಡ್ರೂ ನಾನು ಆನಂದವಾಗಿದ್ದೀನಿ ಅನ್ನೋ ಭ್ರಮೆಯಲ್ಲಿ ನೀವಿರ್ತೀರ. ಹಾಗಾಗಿ ಯೋಚನೆ ಮಾಡಿ ನೀವು ಎಲ್ಲಿ ಸೋಲ್ತಿದ್ದೀರಿ ಅಂತ ನೋಡ್ಕೊಳ್ಳಿ. ಅಂಥದ್ದಿದ್ದರೆ ಅಂಥದ್ರಿಂದ ಹೊರಗೆ ಬರೋ ಪ್ರಯತ್ನ ಮಾಡಿ. ಆದಷ್ಟು ಮನುಷ್ಯನಿಗೆ ಒಂದು ಮಾತನ್ನು ಹೇಳ್ತಾರೆ DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ, ತರಿದು ಬಿಡು, ತೆರೆದು ಬಿಡು, ತೊರೆದು ಬಿಡು ಮನದಿಂದ ಕರೆಯ ಬೇರುಗಳ ಮನದ ಗಂಟುಗಳ ಉರಕೆ ಸೊಗಸೆನಿಸಿದ ಪ್ರೀತಿ ಹಾರವು ಒಮ್ಮೆ ಉರುಳಪ್ಪುದಾತ್ಮಕ್ಕೆ ಮಂಕುತಿಮ್ಮ. ತಪ್ಪು ಮಾಡೋದು ದೊಡ್ಡದಲ್ಲ, ಅದರಿಂದ ಹೊರಗೆ ಬರದೇ ಇದ್ದರೆ ಯಾವುದೋ ಒಂದು ಭಾವನೆ ನಾಳೆ ದಿವಸ ನಮ್ಮ ಕುತ್ತಿಗೆಗೆ ಉರುಳಾಗುತ್ತೆ. ಯೋಚನೆ ಮಾಡಿ, ಜೊತೆಯಲ್ಲಿ ನಿಮಗೆ ವಿವೇಕವನ್ನು ಕೊಡಲಿ ಅಂತ ಹೇಳಿ ಆ ಕೃಷ್ಣನನ್ನು ಧ್ಯಾನ ಮಾಡ್ಕೊಳ್ಳಿ. ಒಳ್ಳೆಯದಾಗಿ. ಗುರುಗಳೇ, ಇವತ್ತಿನ ಈ ವಿಭಾಗಕ್ಕೆ ಪ್ರಶ್ನೆಯನ್ನ ಕಳಿಸಿರುವಂತವ್ರು ಯಶಸ್ವಿ ಎಂ ಅಂತ. ಹುಟ್ಟಿರುವಂತ ದಿನಾಂಕ 13/4/2001, ಬೆಳಗ್ಗೆ 5:30ಕ್ಕೆ ಹುಟ್ಟಿರುವಂತದ್ದು. ಅವರ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಗುರುಗಳೇ, ನಾನಿರೋದು ಬೆಂಗಳೂರಿನ ಯಶವಂತಪುರದಲ್ಲಿ. ನನ್ನ ಸಂಸಾರದಲ್ಲಿ ಯಾವಾಗ್ಲೂ ಅಶಾಂತಿ, ನೆಮ್ಮದಿನೇ ಇಲ್ಲ, ಮನೆಯಲ್ಲಿ ತುಂಬಾ ಜಗಳ ಆಗ್ತಿರುತ್ತೆ, ಏನಾದ್ರೂ ಪರಿಹಾರ ಕೊಡಿ ಗುರುಗಳೇ, ಸಾಕಾಗೋಗಿದೆ ಜೀವನ ಅಂತ ಹೇಳ್ತಿದ್ದಾರೆ. ಕಾರ್ಯಕ್ರಮ ನೋಡ್ತಾ ಇದ್ದೀನಿ, ಚೆನ್ನಾಗಿ ಮೂಡ್ ಬರ್ತಾ ಇದೆ ಗುರುಜಿ ಅಂತ ಕೂಡ ತಿಳಿಸಿದ್ದಾರೆ. ಧನ್ಯವಾದಗಳು ಯಶಸ್ವಿ ಅವರೇ. ಗುರುಗಳೇ, ಇದಕ್ಕೆ ಉತ್ತರ. ಯಶಸ್ವಿ ಅವರು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಇದು ಮೀನ ಲಗ್ನ ಮತ್ತು ವೃಶ್ಚಿಕ ರಾಶಿಯ ಒಂದು ಜಾತಕ. ಇಲ್ಲಿ ಶನಿಚಂದ್ರ ಯೋಗವೂ ಇದೆ, ಗುರುಚಂದ್ರ ಯೋಗವೂ ಇದೆ. ಗುರು ಶನಿಯ ಒಂದು ಬಹಳ ವೈರುಧ್ಯಮಯವಾಗಿರ್ತಕ್ಕಂಥ ಯೋಗ ಕೂಡ ಈ ಜಾತಕದಲ್ಲಿ ಇರತಕ್ಕಂಥದ್ದು. ಜ್ಯೇಷ್ಠ ನಕ್ಷತ್ರ, ಅರ್ಥಾತ್ ಭಾಗ್ಯಸ್ಥಾನ ಮತ್ತು ಧನಸ್ಥಾನಕ್ಕೆ ಸಂಬಂಧಪಟ್ಟು ಮತ್ತು ವಿಶೇಷವಾಗಿ ಮಾತು ಮತ್ತು ಮನಸ್ಸು
ಕಾಯ ವಾಕ್ ಮನಸ್ಸು ಅಂತ ನಾವು ಹೇಳ್ತೇವಲ್ಲ ಹಾಗೆ ಶರೀರ, ಮನಸ್ಸು ಮತ್ತು ಮಾತು, ಈ ಮೂರು ಒಂದಕ್ಕೊಂದಕ್ಕೆ ಸಂಪರ್ಕವಿಲ್ಲದೆ ಇರತಕ್ಕಂಥ ರೀತಿಯ ವಾತಾವರಣ ಕಾಣಿಸ್ತಾ ಇದೆ ಜಾತಕದಲ್ಲಿ. ತೃತೀಯ ಭಾವದಲ್ಲಿ ಅಂದರೆ ಮನಸ್ಸಿನ ಸ್ಥಾನದಲ್ಲಿ ಗುರು ಶನಿ ಚಂದ್ರ ದೃಷ್ಟಿ ಯಾವತ್ತೂ ಕೂಡ ಮಾನಸಿಕವಾಗಿ ಒಂದು ಕಿರಿಕಿರಿಯ ಒಂದು ಸ್ಥಿತಿ ಇರತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಎರಡನೇದು, ಜಾತಕದಲ್ಲಿ ದ್ವಿತೀಯಾಧಿಪತಿ ಅಥವಾ ವಾಕ್ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಮಂಗಳ ಚಂದ್ರಾತ್ ವಾಕ್ಸ್ಥಾನದಲ್ಲಿದ್ದಾನೆ. ಅಂದರೆ ಅರ್ಥ ಏನು ಅಂತಂದರೆ ಪರಸ್ಪರ ವಿವಾದಗಳು ಯಾವಾಗಲೂ ಸಹ ಸಂವಾದಿಯಾಗಿ ಇರೋದಿಲ್ಲ. ಸಂವಾದ ಅಂದರೆ ಸಂವಾದಿಯಾಗಿರೋದು ಅಂತಂದರೆ ಏನು ಅಂದರೆ ಒಬ್ಬರು ಹೇಳಿದ ಮಾತನ್ನು ಇನ್ನೊಬ್ಬರು ಕಾರಣವಿಲ್ಲದೆ ವಿರೋಧಿಸದೇ ಇರತಕ್ಕಂಥದ್ದು. ಕಾರಣವಿಲ್ಲದೆ ವಿರೋಧ, ಒಟ್ಟು ಹೇಳಿದ್ದಕ್ಕೆ ವಿರುದ್ಧ ಮಾತಾಡ್ಬಿಡ್ಬೇಕು, ಬೇಕಾದಾಗಿರಲಿ, ಅದು ಎಷ್ಟು ಒಳ್ಳೆಯ ವಿಷಯವೇ ಆಗಿರಲಿ. ಕೇಳಿ ಅದನ್ನು ಲಾಜಿಕಲಿ ಅರ್ಥ ಮಾಡಿಕೊಂಡು ಸಾಂಸಾರಿಕವಾಗಿ ಅದನ್ನು ಬಳಸ್ಕೊಳ್ಳೋಣ, ಇದರಲ್ಲಿ ಏನಾದರೂ ಮುಂದೆ ಒಳ್ಳೆಯದಾಗೋ ವಿಚಾರ ಇರ್ಬೋದು ಅನ್ನುವಂಥ ಬ್ರಾಡ್ ಮೈಂಡೆಡ್ ಥಿಂಕಿಂಗೇ ಸಂಸಾರದಲ್ಲಿ ಕಾಣಿಸೋದಿಲ್ಲ. ಇದಕ್ಕೆ ಕಾರಣ ಏನು ಅಂತಂದರೆ ಈಗೋ. ಮಂಗಳ ಮತ್ತು ಕೇತು, ಗುರು ಮತ್ತು ಶನಿ ಇರ್ತಕ್ಕಂಥದ್ದು, ನೀಚ ಚಂದ್ರ ಸ್ಥಿತಿ ಇರ್ತಕ್ಕಂಥದ್ದೇನಿದೆಯಲ್ಲ, ಇದು ಅತ್ಯಂತ ಸ್ಪಷ್ಟವಾಗಿ ಕಾಣಿಸುತ್ತೆ ಇಲ್ಲಿ. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಹಾರ್ಮೋನಿ ಎನ್ನುವಂಥ ಪದ ಇದೆಯಲ್ಲ ಇಂಗ್ಲೀಷ್ನಲ್ಲಿ. ಹಾರ್ಮೋನಿ ಅಂದರೆ ಏನು? ಹಾರ್ಮೋನಿ ಅಂತಂದರೆ ಎಲ್ಲ ಕೀಗಳನ್ನು ಒಟ್ಟು ಒತ್ತಿಡಿದ್ರೆ ಕಿವಿ ಮುಚ್ಕೊಳ್ಳೋ ಹಾಗಾಗ್ತದೆ, ಬಿಟ್ಟರೆ ಹಾರ್ಮೋನಿಯಂನಲ್ಲಿ ಖುಷಿ ಆಗೋದಿಲ್ಲ. ಖುಷಿಯಾಗಿರ್ಬೇಕಿದ್ರೆ ಏನು ಮಾಡಬೇಕು? ಇಂಗ್ಲೀಷ್ನಲ್ಲಿ ಹಾರ್ಮೋನಿ ಶಬ್ದಕ್ಕೆ ಹಾರ್ಮೋನಿಯಂ ಅಂತ ಬಂದಿರೋದು. ಹಾರ್ಮೋನಿ ಅಂದರೆ ಏನು? ಸಂವಾದ ಅಂತ. ಸಂವಾದ ಅಂತಂದರೆ ಸ್ನೇಹಮಯವಾಗಿ ಮಾತಾಡ್ತಕ್ಕಂಥ ವ್ಯವಸ್ಥೆ. ಅದನ್ನು ರಿದಮಿಕ್ಕಾಗಿ ನುಡಿಸಿದ್ರೆ ಕೇಳೋದಕ್ಕೆ ಕಿವಿಗೆ ಇಂಪಾಗಿರುತ್ತೆ. ಹಾಗೆ ಯಶಸ್ವಿ ಅವರೇ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನೀವು ಇದನ್ನು ಮನೆಯಲ್ಲಿ ಇರ್ತಕ್ಕಂಥವ್ರು ಇದನ್ನು ಒಂದು ಮಾತುಕತೆಯ ಮುಖಾಂತರವಾಗಿ ಸರಿಪಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮೊದಲು ಮಾಡಿ, ವಿಷಯವನ್ನು ತಿಳಿಸಿ ಪರಸ್ಪರ ಕೂತ್ಕೊಂಡು ಸಮಾಧಾನದಿಂದ ಇದನ್ನು ಸರಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಇದು ಮೊದಲನೇ ಪ್ರಯತ್ನ. ಇದು ಆಗದೇ ಇದ್ದ ಪಕ್ಷದಲ್ಲಿ ಆಧ್ಯಾತ್ಮಿಕವಾಗಿ ಅಥವಾ ದೈವಿಕವಾಗಿ ನೀವೇನು ಮಾಡಬಹುದು ಅಂತಂದರೆ, ಇದು ನೀಚ ಚಂದ್ರ ಸ್ಥಿತಿ ಇರೋದಾದ್ದರಿಂದ ಪೌರ್ಣಮಿಯ ದಿವಸದಲ್ಲಿ, ಹುಣ್ಣಿಮೆ ಇರತಕ್ಕಂಥ ಸಂದರ್ಭದಲ್ಲಿ ಸಾಯಂಕಾಲ ಸುಮಾರು 7 ಗಂಟೆಯ ಸುಮಾರಿಗೆ ಪ್ರದೋಷ ಕಾಲ, ಅಥವಾ 5:30 to 9 ಗಂಟೆ ಮಧ್ಯದಲ್ಲಿ ಅಂತ ಇಟ್ಕೊಳ್ಳಿ. ಈ ಕಾಲದಲ್ಲಿ ನಿಮ್ಮ ಮನೆಯಲ್ಲಿ ನೀವು ದುರ್ಗಾ ಭಗವತಿ ಪೂಜೆಯನ್ನು ನೆನ್ಪಿಟ್ಕೊಳ್ಳಿ. ದುರ್ಗಾ ಭಗವತಿ ಪೂಜೆಯನ್ನು ಕೆಲವು ಹುಣ್ಣಿಮೆಗಳ ಪರ್ಯಂತರವಾಗಿ, ಮೊದಲನೇ ಬಾರಿ ನೀವು ಪುರೋಹಿತರ ಮುಖಾಂತರವಾಗಿ ಅದನ್ನು ಆರಂಭ ಮಾಡಿಕೊಂಡು, ಆ ನಂತರದಲ್ಲಿ ಪೌರ್ಣಮಿಯ ದಿವಸ ತಪ್ಪದೆ ದಂಪತಿಗಳು ಒಟ್ಟಾಗಿ ಕೂತು, ಅಂದರೆ ಆ ಮನೆಯಲ್ಲಿ ಯಾರು ಗಂಡ ಹೆಂಡತಿ ಇರ್ತಾರೋ, ಪ್ರಧಾನವಾಗಿ ವಯಸ್ಸಿನಲ್ಲಿ ಹಿರಿಯರಾದರೂ ಒಳ್ಳೆಯದು, ಅವರ ಮುಖಾಂತರವಾಗಿ ದುರ್ಗಾ ಭಗವತಿ ಪೂಜೆಯನ್ನು ಒಂದು ಪೌರ್ಣಮಿಯ ದಿವಸ ಆರಂಭ ಮಾಡಿ, ಆ ನಂತರದಲ್ಲಿ ಪ್ರತಿ ಪೌರ್ಣಮಿಗೂ ಅದಕ್ಕೆ ಮತ್ತು ಪುರೋಹಿತರು ಬೇಕು ಅಂತ ಏನಿಲ್ಲ. ಮೊದಲನೇದು ಉಪದೇಶ ತಗೊಳ್ಳಿಕ್ಕೋಸ್ಕರವಾಗಿ ಬೇಕು. ವ್ಯವಸ್ಥಿತವಾದ ರೀತಿಯಲ್ಲಿ ಇದನ್ನು ಆರಂಭ ಮಾಡಿ ಸರಿಯಾಗಿ ಮುಂದುವರಿಸ್ಕೊಂಡು ಹೋದ ಪಕ್ಷದಲ್ಲಿ ಜಾತಕದಲ್ಲಿರ್ತಕ್ಕಂಥ ಈ ದೋಷಗಳ ಜೊತೆಯಲ್ಲಿ ಆ ಒಂದು ಪಂಚದುರ್ಗಾ ಜ್ವಾಲೆಗಳ ಒಂದು ಅನುಗ್ರಹದಿಂದಾಗಿ ಅಥವಾ ಜ್ವಾಲಾರೂಪಿಣಿ ಆಗಿರ್ತಕ್ಕಂಥ ದೇವಿಯ ಅನುಗ್ರಹದಿಂದಾಗಿ ನಿಮ್ಮ ಕುಟುಂಬದಲ್ಲಿ ಮುಂದಿನ ದಿನಗಳಲ್ಲಿ ಸಾಮರಸ್ಯ ಬರಲಿಕ್ಕೆ ಅವಕಾಶ ಉಂಟು. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಯಶಸ್ವಿಯವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ಇನ್ನು ವೀಕ್ಷಕರೇ, ನೀವು ಕೂಡ ನಮಗೆ ಮೆಸೇಜನ್ನು ಕಳಿಸ್ಬೋದು ಕೆಳಗಡೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಅಂತ ಹೇಳ್ತಾ, ಖಂಡಿತ ಗುರುಗಳು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಅಂತ ಹೇಳ್ತಾ, ಇನ್ನು ಇಮೇಲ್ ಮುಖೇನ ಅಥವಾ ಪತ್ರದ ಮುಖೇನ ಕೂಡ ಕಳಿಸ್ಕೊಡಿ ನಮ್ಮ ವಾಹಿನಿಗೆ. ನಿಮ್ಮ ಸಮಸ್ಯೆ ಏನು ಅಂತ ತಿಳಿದುಕೊಳ್ತೇವೆ ಅಂತ ತಿಳಿಸ್ತಾ, NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಕಾರ್ಯಕ್ರಮವನ್ನು ಯಾವಾಗ ಬೇಕಾದರೂ ತಾವು ವೀಕ್ಷಿಸಬಹುದು ಅಂತ ಕೂಡ ತಿಳಿಯಪಡಿಸ್ತಾ, ಬನ್ನಿ ಕೊನೆಯ 4 ರಾಶಿಗಳಿಗೆ ಗುರುಗಳು ಏನು ಹೇಳ್ತಾರೆ ಕೇಳೋಣ. ಗುರುಗಳೇ, ಧನುರಾಶಿಯಿಂದ ಆರಂಭ ಮಾಡೋಣ. ಈಗ ಧನುರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶಿಗೆ ಸಪ್ತಮದಲ್ಲಿರ್ತಕ್ಕಂಥ ಗುರು, ಅವನಿಗೆ ಧನಸ್ಥಾನದಲ್ಲಿ ಚಂದ್ರ, ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ದುಡ್ಡು ಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ, ಮಂಗಳ ಕಾರ್ಯಗಳಲ್ಲಿ ಯಶಸ್ಸು, ವಿದ್ಯಾರ್ಥಿಗಳಿಗೆ ಪ್ರಗತಿ, ಹೀಗೆ ಅನೇಕ ರೀತಿಯಲ್ಲಿ ಶುಭ ಫಲಗಳನ್ನು ಇವತ್ತು ಧನುರಾಶಿಯವರು ಊಹಿಸಬಹುದಾಗಿರುತ್ತೆ. ಗುರುಗಳೇ, ನೀವೆಲ್ಲ ಹೇಳ್ಬಿಡ್ತೀರ, ಎಲ್ಲ ನಿಜ, ಆದರೆ ಪೂರ್ತಿ ಅದು ನಿಲ್ಲೋದಿಲ್ವಲ್ಲ, ಏನು ಮಾಡೋದು? ನಾವೆಷ್ಟು ಕಷ್ಟಪಡ್ತೀವಿ, ದುಡಿತೀವಿ, ನಿಲ್ಲೋದೇ ಇಲ್ಲ, ಬೇಗ ಖರ್ಚಾಗ್ಬಿಡುತ್ತೆ, ಹಾಗಾಗ್ಬಿಡುತ್ತೆ, ಹೀಗಾಗ್ಬಿಡುತ್ತೆ. ಸ್ವಾಮಿ, ಜೀವನವೇ ನಿಲ್ಲೋದಿಲ್ಲ. ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತೀರಲ್ರಿ. ವಯಸ್ಸು ನಿಲ್ತದೆಯಾ? ಕಾಲ ನಿಲ್ತದೆಯಾ? ಆಯಸ್ಸು ನಿಲ್ತದೆಯಾ? ಯಾವುದು ನಿಲ್ತದೆ ಜೀವನದಲ್ಲಿ?
ಯಾವುದು ನಿಲ್ಲೋದಿಲ್ಲ. ನಿಲ್ಲೋದು ಒಂದೇ, ಭ್ರಮೆ. ಮನುಷ್ಯನ ಭ್ರಮೆಯೊಂದೇ ನಿಲ್ಲೋದು. ಯಕ್ಷ ಪ್ರಶ್ನೆಯಲ್ಲಿ ಯುಧಿಷ್ಠಿರ ಒಂದು ಮಾತು ಹೇಳ್ತಾನೆ, ಕಿಮಾಶ್ಚರ್ಯಂ ಅಂತ ಕೇಳ್ತಾನೆ ಅಲ್ಲಿ ಯಕ್ಷ. ಆವಾಗ ಯುಧಿಷ್ಠಿರ ಹೇಳ್ತಾನೆ, ಅಹನ್ಯಹನಿಗಚ್ಚಂತಿ ಭೂತಾನಿ ಯಮಮಂದಿರಂ ಶೇಷಾಸ್ಥಿರತ್ವಮಿಚ್ಚಂತಿ ಕಿಮಾಶ್ಚರ್ಯ ಮತಃ ಪರಂ. ಯಾವುದು ಮಹಾ ಆಶ್ಚರ್ಯ ಅಂದರೆ, ಪ್ರತಿದಿನ ಸಾಯೋರನ್ನು ನೋಡ್ತೀವಿ, ಸ್ಮಶಾನಕ್ಕೆ ಹೋಗ್ತಾರೆ, ಸುಟ್ಟಾಕ್ತಾರೆ, ಮಣ್ಣು ಮಾಡ್ತಾರೆ, ಮನೆಯವರೆಲ್ಲ ಕಣ್ಣೀರು ಹಾಕ್ತಾರೆ, ಎಲ್ಲ ಮಾಡ್ತಾರೆ, ಹೌದು. ಆದರೆ ಅದು ನೋಡ್ಕೊಂಡು ಮನೆಗೆ ಬಂದವ್ರು ಯೋಚನೆ ಮಾಡೋದೇನು, ನಾನು ಸಾಯಲ್ಲ, ನಾನು 100 ವರ್ಷ ಬದುಕೊಂಡಿದ್ದೀನಿ ಅನ್ನೋ ಥರ ಭ್ರಮೆದಿರ್ತಾರೆ. ನಾಳೆ ಇವನ್ನೇ ಕ್ಯೂನಲ್ಲಿ ತಗೊಂಡು ಹೋಗ್ಬೇಕಾಗಿ ಬರ್ಬೋದು, ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಜೀವನ ಅನ್ನೋದು ಯಾವತ್ತೂ ಶಾಶ್ವತ ಅಲ್ಲ, ಇದು ಅಶಾಶ್ವತವೇ. ಹಾಗಾಗಿ ಇದರಲ್ಲಿ ಆಗ್ತಕ್ಕಂಥ ಯಾವುದೋ ವ್ಯತ್ಯಾಸಗಳನ್ನು ಹಿಡ್ಕೊಂಡು ತಿಂಗಳಾನುಗಟ್ಟಲೆ ಕೊರಗೋದಿದೆಯಲ್ಲ, ಅದು ವೇಸ್ಟ್ ಆಗುತ್ತೆ. ಹಾಗಾಗಿ ಇವತ್ತು ನೀವು ಸ್ವಲ್ಪ ಹೆಚ್ಚು ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ. ಸ್ವಲ್ಪ ಹೊತ್ತು ಧ್ಯಾನಕ್ಕೆ ಏನಾದರೂ ಒಂದು ಬ್ಯಾಕ್ಗ್ರೌಂಡು ಬೇಕು, ಸೌಂಡು, ಶಬ್ದ ಬೇಕು ಹೇಳಾದರೆ ವಿಷ್ಣು ಸಹಸ್ರನಾಮ ಹಾಕ್ಕೊಳ್ಳಿ, ಇಲ್ಲ ದೇವಿ ಖಡ್ಗಮಾಲವನ್ನು ಕೂಡ ಕೇಳಬಹುದು. ಇವೆರಡೂ ಕೂಡ ಸಾಕಷ್ಟು ಅನುಕೂಲ ಮಾಡಿಕೊಡುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಸಪ್ತಮ ಭಾವದಲ್ಲಿ ಚಂದ್ರ ಇದ್ದಾನೆ, ಪೂರ್ಣ ಸ್ಥಿತಿಯಲ್ಲಿರ್ತಕ್ಕಂಥವನು. ನಾಳೆಯಿಂದ ಪೂರ್ಣ ಕ್ಷೀಣನಾಗ್ತಾ ಹೋಗ್ತಾನೆ. ಹಾಗಾಗಿ ಕೊನೆಯ ಅವಕಾಶ ಸಿಕ್ಕಿದೆ ಇವತ್ತು ನಿಮಗೆ. ಈ ಒಂದು ವಾರದಲ್ಲಿ, ಅಕ್ಟೋಬರ್ ತಿಂಗಳ 3ನೇ ವಾರದ ಈ ಸಂದರ್ಭ ಏನಿದೆಯಲ್ಲ, ನಿಮಗೆ ಸಾಕಷ್ಟು ವೃದ್ಧಿಯನ್ನು ನೋಡುವ ಅವಕಾಶ, ಗುರುಬಲ ಕೂಡ ಸದ್ಯದಲ್ಲಿ ಬರೋದಿದೆ. ಹಾಗಾದರೆ ಮಕರ ರಾಶಿಯವರಿಗೆ ಸಾಕಷ್ಟು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಫಲಗಳನ್ನು ನಿರೀಕ್ಷೆ ಮಾಡುವ ಅವಕಾಶಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪಂಚಮಾಧಿಪತಿ ಆಗಿರತಕ್ಕಂತಹ ಶುಕ್ರ ಅಷ್ಟಮಾಧಿಪತಿಯೊಂದಿಗೆ ಭಾಗ್ಯದಲ್ಲಿ ಹಸ್ತನಾಗಿದ್ದಾನೆ. ಹಾಗಾಗಿ ವ್ಯಾಪಾರ ವ್ಯವಹಾರಗಳು, ವಿಶೇಷವಾಗಿ ವಾಹನ ಸಂಬಂಧಿತವಾಗಿ ಅಥವಾ ಹೆಣ್ಣು ಮಕ್ಕಳು ಬ್ಯೂಟಿಷಿಯನ್ ಕೋರ್ಸ್ ಇತ್ಯಾದಿ ಮಾಡಿರ್ತಕ್ಕಂಥವ್ರು, ಪ್ರಸಾಧನ ಸಾಮಗ್ರಿ, ಸೌಂದರ್ಯವರ್ಧಕಗಳ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಂದವಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಹೆಣ್ಣು ಮಕ್ಕಳಿಗೆ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆ ಕಾಣಿಸುತ್ತೆ. ಎಚ್ಚರಿಕೆಯಿಂದ ಇರಿ. ಯಾಕೆಂತಂದರೆ ಸ್ವಲ್ಪ ಯಾಮಾರಿದರೂ ಕೂಡ ಕೆಲಸ ಕಳ್ಕೊಳ್ಬೇಕಾಗಿ ಬರಬಹುದು. ಹಾಗಾಗಿ ಹೆಚ್ಚು ಎಚ್ಚರಿಕೆ ಬೇಕಾಗುತ್ತೆ. ಮತ್ತು ಅಷ್ಟಮಾಧಿಪತ್ಯದ ಭಾಗ್ಯದ ಬಾಧಕ ಶುಕ್ರ ಇತ್ಯಾದಿಗಳ ಪರಿಹಾರಕ್ಕಾಗಿ ಇವತ್ತು ಮಹಾಲಕ್ಷ್ಮಿಯ ಉಪಾಸನೆ ಬೇಕು. ಉಪಾಸನೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಶತ್ರುಬಾಧಾ ನಿವೃತ್ತಿ ಆಗ್ತಕ್ಕಂಥ ಅವಕಾಶವಿದೆ. ವಿಶೇಷವಾಗಿ ಕುಂಭರಾಶಿಯ ಹೆಣ್ಣು ಮಕ್ಕಳು ಯಾರೊಂದಿಗೆ ನಿಷ್ಠುರಾಗಿದ್ದೀರಿ, ಇನ್ನೊಂದು ಹೆಣ್ಣಿನೊಂದಿಗೆ, ಆ ನಿಷ್ಠುರವನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥ ಒಂದು ಅವಕಾಶ, ಅಥವಾ ಅವರಿಂದ ಬಂದಿರತಕ್ಕಂಥ ಯಾವುದೋ ಒಂದು ಹಾನಿ, ನಷ್ಟ, ತೊಂದರೆಯಿಂದ ನಿಮ್ಮನ್ನು ನೀವು ಬಚಾವ್ ಮಾಡಿಕೊಳ್ಳಲಿಕ್ಕೆ ಪೂರ್ಣವಾದ ಅವಕಾಶ ಕಾಣಿಸುತ್ತೆ. ಇದಕ್ಕೇನು ಮಾಡಬೇಕು ಅಂದರೆ, ಆದ್ಯಂತವಾಗಿರ್ತಕ್ಕಂಥ ಒಂದು ಗೋಸೇವೆಯನ್ನು ಮಾಡಬೇಕು. ಆದ್ಯಂತ ಗೋಸೇವೆ ಅಂದರೆ ಏನು ಸ್ವಾಮಿ, ನಮ್ಗೆ ಅರ್ಥ ಆಗಲಿಲ್ಲ ಅಂದರೆ, ಒಂದು ಆಕಳನ್ನು ಮೊದಲು ಸಂಪೂರ್ಣವಾಗಿ ಸ್ನಾನ ಮಾಡಿಸ್ಬೇಕು, ತೊಳಿಬೇಕು ಅದನ್ನು. ಆ ನಂತರದಲ್ಲಿ ಅರಿಶಿನ, ಕುಂಕುಮ, ಮಂಗಳಾಕ್ಷತೆ, ಹೂವು, ವಸ್ತ್ರ ಇತ್ಯಾದಿಗಳಿಂದ ಅದನ್ನು ಅಲಂಕರಿಸಬೇಕು. ಅದಾದ ನಂತರದಲ್ಲಿ ಅದಕ್ಕೆ ಅರಿಶಿನ, ಕುಂಕುಮ ಇತ್ಯಾದಿಗಳನ್ನೆಲ್ಲ ಹಚ್ಚಿದ ನಂತರದಲ್ಲಿ ಧೂಪ ದೀಪಾದಿಗಳನ್ನು ಮಾಡಬೇಕು. ಅದಾದ ನಂತರ ಗ್ರಾಸವನ್ನು, ಆಹಾರವನ್ನು ಕೊಡಬೇಕು. ಹಿಂಡಿಯನ್ನು ಕೊಡ್ಬೋದು, ಹುಲ್ಲನ್ನು ಕೊಡ್ಬೋದು, ಇಲ್ಲ ಇದನ್ನೆಲ್ಲ ಕೊಡೋಕ್ಕಾಗೋದಿಲ್ಲ, ಒಂದೆರಡು ಬಾಳೆಹಣ್ಣುಗಳು, ಬೆಲ್ಲ, ಅಕ್ಕಿ ಇತ್ಯಾದಿಗಳನ್ನು ಕೂಡ ಕೊಡಬಹುದು. ಇಲ್ಲ ಇದು ಯಾವುದು ಸಿಗೋದಿಲ್ಲ ಆದರೂ ಹಸಿ ಆಗಿರ್ತಕ್ಕಂಥ ಎಳೆಯ ಒಂದು 5 ಬಾಳೆ ಎಲೆ ತಂದು ಕೊಡಿ, ಅದರಲ್ಲಿ ಒಳಗಡೆಗೆ ಒಂದು ಸ್ವಲ್ಪ ಬೆಲ್ಲ ಇಟ್ಟು ತಿನ್ನಿಸಿದ್ರು ಸಾಕಾಗ್ತದೆ. ಇದು ಕೂಡ ಗ್ರಾಸವಾಗಿರ್ತದೆ. ಇದು ಸಾಧ್ಯಂತವಾಗಿ ನಾವು ಮಾಡೋಕ್ಕಾಗಲ್ಲ ಅಂದರೆ ಕನಿಷ್ಠ ಕೊನೆಯದಾಗಿ ಒಂದು ಅರಿಶಿನ ಕುಂಕುಮ ಇಟ್ಟು ಗ್ರಾಸ ತಿನ್ಲಿಕ್ಕೆ ಒಂಚೂರು ಏನಾದರೂ ಕೊಟ್ಟರು ಕೂಡ ಸಾಕಷ್ಟು ಅನುಕೂಲ ಅಂತಕ್ಕಂಥದ್ದಾಗತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ಏನಪ್ಪ ಅಂತಂದರೆ, ಪಂಚಮ ಭಾವದಲ್ಲಿರ್ತಕ್ಕಂಥ ಚಂದ್ರ ದೇವತಾ ಉಪಾಸನೆಯ ಫಲವನ್ನು ಹೊಂದತಕ್ಕಂಥ ಕಾಲ. ಅರ್ಥಾತ್ ಹೆಣ್ಣು ದೇವಿಯನ್ನು ನೀವೇನು ಅನುಷ್ಠಾನ ಮಾಡಿದ್ದೀರಿ ನವರಾತ್ರಿ ಸಂದರ್ಭದಲ್ಲಿ, ಅಥವಾ ನಿರಂತರವಾಗಿ ಏನು ಉಪಾಸನೆ ಮಾಡ್ಕೊಂಡು ಬಂದಿದ್ದೀರಿ, ಅದರ ಅನುಗ್ರಹದ ಒಂದು ಭಾಗವನ್ನು ಇವತ್ತು ನೀವು ಸ್ವೀಕಾರ ಮಾಡುವಂಥ ಅಥವಾ ಹೊಂದುವಂಥ ಒಂದು ಪೂರ್ಣ ಅವಕಾಶವಾಗಿ ಕಾಣಿಸುತ್ತೆ. ದ್ವಿತೀಯ ಮತ್ತು ಭಾಗ್ಯಾಧಿಪತಿಯಾದಂಥ ಮಂಗಳ ಅಷ್ಟಮದಲ್ಲಿದ್ದು ಸಪ್ತಮಾಧಿಪತಿಯೊಂದಿಗೆ ಧನಕ್ಕೆ ದೃಷ್ಟಿಯನ್ನು ಕೊಡ್ತಿದ್ದಾನೆ. ಅರ್ಥ ಏನಪ್ಪ ಅಂತಂದರೆ, ಕೌಟುಂಬಿಕವಾಗಿ ನಿಮ್ಮ ಹಿರಿಯ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದ ಸದಸ್ಯರು
ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದ ಪಕ್ಷದಲ್ಲಿ ಅವರಿಗೆ ತೊಂದರೆ ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಅಷ್ಟಮದಲ್ಲಿ ಮಂಗಳ ದ್ವಿತೀಯ ಭಾಗ್ಯಾಧಿಪತಿಯಾಗಿ ಸಪ್ತಮಾಧಿಪತ್ಯಕ್ಕೆ ಬಾಧೆಯನ್ನು ಕೊಡುವ ಸ್ಥಿತಿಯಲ್ಲಿದ್ದಾನೆ. ಅಲ್ಲಿಗೆ ಸೂರ್ಯನ ಆಗಮನ ಕೂಡ ಆಗ್ತಾ ಇದೆ. ನಿಮಗೆ ಷಷ್ಠಾಧಿಪತಿ ಕೂಡ ಹೌದು. ಹಾಗಾಗಿ ಮೀನರಾಶಿಯವರ ಸಂಗಾತಿಗಳು, ಗಂಡಸರಿರ್ಬೋದು ಹೆಂಗಸರಿರ್ಬೋದು, ಅದು ಸಂಬಂಧ ಇಲ್ಲ. ಮೀನರಾಶಿಯವರ ಸಂಗಾತಿ ಯಾರಿದ್ದಾರೆ ಅವರಿಗೆ ವೃತ್ತಿ ಜೀವನದಲ್ಲಿ ಪೆಟ್ಟು ಬೀಳ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಮತ್ತು ಶಾರೀರಿಕವಾಗಿ ಕೂಡ ಆಗಬಹುದು, ತೊಂದರೆಗಳಾಗಬಹುದು. ಕಾರಣ ಏನಪ್ಪ ಅಂತಂದರೆ ಅಲ್ಲಿಗೆ ಸೂರ್ಯನ ಪ್ರವೇಶ ಆಗುವ ಹಂತ ಬಂದಿದೆ ಈಗ. ಅದೂ ಅಲ್ಲದೆ ಬುಧ ವಕ್ರನಾಗಿ ಹಿಂದೆ ಹೋಗಿ ಶುಕ್ರನ ಜೊತೆಯಲ್ಲಿ ಉಚ್ಚ ಸ್ಥಿತಿಗೆ ಸೇರ್ತಕ್ಕಂಥ ಲಕ್ಷಣ ಕೂಡ ಇರೋದರಿಂದ ಸ್ವಲ್ಪ ತೀವ್ರತರವಾದ ಆರೋಗ್ಯ ಸಮಸ್ಯೆಗಳು ಬರಬಹುದು. ಉಷ್ಣ ಸಂಬಂಧಿಯಾಗಿ ಕಾಣಿಸ್ತದೆ. ಶಿರೋಭಾಗದಲ್ಲಿ ಆಗುವಂಥ ಲಕ್ಷಣಗಳು ಕಾಣಿಸುತ್ತೆ. ಕಣ್ಣುರಿ ಆಗಬಹುದು, ತಲೆನೋವು ಶುರುವಾಗಬಹುದು, ಅಥವಾ ಬಿ ಪಿ ಶುಗರ್ ಇತ್ಯಾದಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಕೂಡ ಸಾಧ್ಯತೆಗಳು ಕಾಣಿಸುತ್ತೆ. ಸ್ವಲ್ಪ ಹೆಚ್ಚು ಎಚ್ಚರಿಕೆಯನ್ನು ಇಟ್ಕೊಟ್ಟಿರ್ತಕ್ಕಂಥದ್ದು ಬಹಳ ಸೂಕ್ತ. ಶಿವಾರಾಧನೆಯನ್ನು ಮಾಡಬೇಕಾಗಿ ಬರಬಹುದು. ಅಗತ್ಯ ಬಿದ್ದ ಪಕ್ಷದಲ್ಲಿ ಕಾಲಮೃತ್ಯುಂಜಯ ಶಾಂತಿ ಅಂತಕ್ಕಂಥ ಒಂದು ಹೋಮ ಪ್ರಕ್ರಿಯೆ ಇದೆ, ಆ ವಿಧಾನ ಕೂಡ ಇದೆ. ಕಾಲಮೃತ್ಯುಂಜಯನ ಆರಾಧನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಗುರುಗಳೇ, ಇವತ್ತು ಕೂಡ ಬಹಳ ವಿಶೇಷವಾದ ವಿಚಾರವನ್ನು ನಮ್ಮೆಲ್ಲರ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಪರಮಾತ್ಮನ ಅನುಗ್ರಹ ಎಲ್ಲರಿಗೂ ಉಂಟಾಗಲಿ, ಎಲ್ಲರಿಗೂ ಕ್ಷೇಮವಾಗಲಿ ಅಂತೇಳಿ ಹಾರೈಸ್ತೀನಿ. ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಹೊರಡೋ ಸಮಯ ಆಗ್ತಾ ಇದೆ. ಮತ್ತೆ ಸಿಗೋಣ ನಾಳಿನ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ NKR TV ಕನ್ನಡ. ಹೋಗ್ಬರೋದಾ? ನಮಸ್ಕಾರ.